यमा शन्न इंद्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीद तद्भक्तारमावीद आवीन्माम् आवीत् भक्तारम् ॐ शान्तिः 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 सहना भवतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः सान्नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ओं नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहित प्रज्ञानघनप्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म कथम एवमर्थता अवगम्यते ಅಲ್ವಾ ಸರಿನಾ? ಈಗ ತಪ್ಪು ತಿಳುವಳಿಕೆಯಿಂದ ಅನ್ನಮಯಾದಿ ವಿಶೇಷಾತ್ಮನಲ್ಲಿ ನಾವು ಆತ್ಮ ಅಂತ ನಾನು ಅಂತ ಅಧ್ಯಾರೋಪ ಮಾಡಿದಂತಹ ಅನಾತ್ಮವನ್ನ ಕಳೆಯೋಕೋಸ್ಕರವೇ ಶಾಸ್ತ್ರ ಪ್ರವೃತ್ತಿ ಅಂತಂದ್ರು. ಸರಿ, ವೇದ ವಾಕ್ಯಗಳು ನಮ್ಮ ಸ್ವರೂಪವನ್ನು ತಪ್ಪು ತಿಳ್ಕೊಂಡದ್ದನ್ನು ಕಳೆಯೋದಷ್ಟೇ ಹೊರತು ಬೇರೆ ಹೊಸದಾಗಿ ಏನನ್ನೂ ಪಡಿಸೋದಿಲ್ಲ, ಏನನ್ನೂ ಕೊಡಿಸೋದಿಲ್ಲ, ಏನನ್ನೂ ತಲುಪಿಸೋದಿಲ್ಲ. ಈ ಜ್ಞಾನ ಇದೆಯಲ್ಲ, ಎಲ್ಲಾ ಕಡೆಯಲ್ಲೂ ಜ್ಞಾನ ಸಹಜವಾಗಿ ವಾಕ್ಯದಿಂದ ಬರುವಾಗ ಅವನಿಗೆ ಗೊತ್ತಿಲ್ಲ ಅನ್ನೋದನ್ನ ತಿಳಿಸೋದು, ಅಥವಾ ಸಂಶಯವಾಗಿರೋದನ್ನ ಸರಿಪಡಿಸೋದು, ತಪ್ಪು ತಿಳ್ಕೊಂಡದ್ದನ್ನು ಕಳೆಯೋದು, ಈ ಮೂರೇ ಕೆಲಸ. ಎಲ್ಲಾ ವಾಕ್ಯಕ್ಕೂ ವಾಕ್ಯದ ಉದ್ದೇಶವೇ ಜ್ಞಾನ. ಜ್ಞಾನದಿಂದ ಆಗೋದೇ ತಪ್ಪು ತಿಳುವಳಿಕೆ, ಗೊತ್ತಿಲ್ಲ ಅನ್ನೋದು, ಸಂಶಯವಾಗಿ ಗೊತ್ತಿರೋದು. ಮೂರು ಇಷ್ಟೇ ಒಟ್ಟು ವ್ಯವಹಾರದಲ್ಲೂ ಅಷ್ಟೇ, ಪರಮಾರ್ಥದಲ್ಲೂ ಅಷ್ಟೇ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಶಂಕರರ ಭಾಷ್ಯದಲ್ಲಿ ಆತ್ಮನನ್ನ ತಿಳಿಸೋಕ್ ಶಬ್ದ ಇಲ್ಲ, ಆಗೋಲ್ಲ, ಶಬ್ದವೂ ಇಲ್ಲ, ತಿಳಿಸೋದು ಆಗೋದೂ ಇಲ್ಲ, ಆಗಬೇಕಾಗಿಯೂ ಇಲ್ಲ. ಯಾಕಂದ್ರೆ ಗೊತ್ತಿರೋದು ಏನಪ್ಪಾ ಅಂದ್ರೆ ತಪ್ಪು ತಿಳುವಳಿಕೆ ಕಳೆದ್ರೆ ಸಾಕು ಅನ್ನೋದೇ ಬಹಳ ಮುಖ್ಯ. ಆ ತಪ್ಪು ತಿಳುವಳಿಕೆಯನ್ನು ಕಳೆಯೋದನ್ನೇ ಶಾಸ್ತ್ರದ ಪ್ರವೃತ್ತಿ ಅಂತಾರೆ, ಪರಮ ಉದ್ದೇಶ. ಶಾಸ್ತ್ರ ಹೊರಟಿರೋದೇ ನಮ್ಮ ಸ್ವರೂಪದ ಬಗ್ಗೆ ನಮಗಿರುವ ತಪ್ಪು ತಿಳುವಳಿಕೆಯನ್ನು ಕಳೆಯೋಕೋಸ್ಕರ. ಅದನ್ನ ಬ್ರಹ್ಮಸೂತ್ರ ಭಾಷೆಯ ಕೊನೆಯಲ್ಲೂ ಹೇಳಿದ್ದಾರೆ, ಇಲ್ಲೂ ಅದನ್ನೇ ಹೇಳ್ತಾರೆ. ಈಗ ಹೇಳಪ್ಪ, ಏವಮರ್ಥತ ಕಥಂ ಅವ, ಇದೇ ಅರ್ಥ ಶಾಸ್ತ್ರಕ್ಕೆ. ನಿಜವಾಗಿ ಹೇಳಿದಾರೆ, ಎಲ್ಲಾ ಕರ್ಮಕಾಂಡದಲ್ಲೂ ಏನು ವಿಶೇಷ ಇಲ್ಲ, ಬರೀ ನಂಬಿಕೆ ಇದ್ದವರಿಗದು. ಉಪಾಸನೆಯು ಕಾಲಾಂತರ ದೇಶಾಂತರ ಫಲ. ಇರೋದು ಒಂದೇ ಜಾಗ, ಪರಮ ಸತ್ಯವನ್ನು ತಿಳಿಸೋ ಜಾಗ ಉಪನಿಷತ್ತು. ಆ ಸತ್ಯವನ್ನ ತಪ್ಪು ತಿಳ್ಕೊಂಡದನ್ನು ಕಳೆಯೋದಷ್ಟು. ಹೋದ್ರೆ ಏನ್ ಹ್ಯಾಕ್ ಕಳಿಸ್ತಾರೆ ನೋಡೋಣ. ವಿದ್ಯಾ ಮಾತ್ರ ಉಪದೇಶ. ಇಲ್ಲಿ ಕ್ರಿಯೆಯನ್ನು ಹೇಳಲಿಲ್ಲ, ತಿಳ್ಕೊಂಡ್ರು ಸಾಕು.
ತಿಳುವಳಿಕೆಯನ್ನು ಮಾತ್ರ ಶಾಸ್ತ್ರ ಹೇಳ್ತಾ ಇದೆ. ತಪ್ಪು ತಿಳುವಳಿಕೆಯ ಕಳೆಯುವುದರ ಮೂಲಕ ಒಂದು ಜ್ಞಾನವನ್ನು ಮಾತ್ರ ಉಪದೇಶ ಮಾಡಿದೆ ಹೊರತು ಬ್ರಹ್ಮವನ್ನು ಪಡ್ಕೋತೀಯಾ, ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಅಲ್ಲೇ ಆ ಭೋಗಗಳನ್ನು ಅನುಭವ ಅದೆಲ್ಲ ಇಲ್ಲಿ ಇಲ್ವೇ ಇಲ್ಲ. ಏನಿದ್ರು ಇರೋ ಸತ್ಯವನ್ನ ತಿಳಿಸಿ ಸುಮ್ಮನಾಗತ್ತೆ. ಆದ್ರೆ ವಿದ್ಯಾ ಮಾತ್ರ ಉಪದೇಶ. ಈ ಮಾತ್ರದ ಸ್ವಾರಸ್ಯ ಏನು ಅಂದ್ರೆ, ವೇದಾಂತದಲ್ಲಿ ಜ್ಞಾನ ಉಂಟಾದ ಮೇಲೆ ಮತ್ ಮಾಡ್ಬೇಕಾದದ್ದಿಲ್ಲ, ಏನೂ ಮಾಡಿ ಪಡೆಯೋದಲ್ಲ. ಏನೋ ಬ್ರಹ್ಮವನ್ನು ಪಡ್ಕೊಳ್ತಾನೆ ಅಂದ್ರೆ ಹೊಸದಾಗಿ ಪಡ್ಕೊಳ್ಳೋದಲ್ಲ. ಕಳ್ಕೊಳ್ಳದೆ ಇರೋದನ್ನ ಕಳ್ಕೊಂಡೆ ಅಂತ ತಪ್ಪು ತಿಳ್ಕೊಂಡು ಆಮೇಲೆ ಸಿಕ್ತು ಅಂತ ಹೇಳಿ ಮಾಡ್ಕೊಂಡು ಜ್ಞಾನದಿಂದ ಪಡ್ಕೊಂಡ ಹಾಗಾಗ್ತದೆ. ಅದನ್ನು ಬಹಳ ಮುಂದೆ ಹೇಳ್ತಾರೆ, ಚೆನ್ನಾಗಿ ನೋಡು. ವಿದ್ಯಾಯಾಶ್ಚ ಇನ್ನೊಂದ್ಸಲ ಹೋದ್ರೆ ಹೇಗೆ ಓದ್ಬೇಕು ಗೊತ್ತಾ? ವಿದ್ಯಾಯಾಶ್ಚ ದೃಷ್ಟಂ ಕಾರ್ಯಂ. ವಿದ್ಯೆಯ ಫಲ ಇಲ್ಲೇ ಕಾಣ್ತಾ ಇದೆ. ಏನಂತ? ಅವಿದ್ಯಾ ನಿವೃತ್ತಿ. ತಪ್ಪು ತಿಳಿಕೆ ಹೋಗೋದು, ಗೊತ್ತಿಲ್ಲ ಅನ್ನೋದು ಹೋಗೋದು, ಸಂಶಯ ಜ್ಞಾನ. ಲೋಕಾನುಭವ ಸಿದ್ಧ ಇದು ಅಂತ. ಅದಕ್ಕೆ ದೃಷ್ಟಮ್ಮನ ಶಬ್ದದಿಂದ ಲೋಕದಲ್ಲಿ ಜ್ಞಾನದ ಫಲ ಏನಪ್ಪಾ ಅಂದ್ರೆ ತಪ್ಪು ತಿಳಿಕೆ ಹೋಗ್ಬೇಕು, ಸಂಶಯ ಜ್ಞಾನ ಹೋಗ್ಬೇಕು, ಗೊತ್ತಿಲ್ಲ ಅನ್ನೋ ಜ್ಞಾನವೂ ಹೋಗ್ಬೇಕು. ಆಯ್ತು, ಇನ್ ಬೇರೆ ಏನೂ ಇಲ್ಲ, ಅಷ್ಟೇ ಫಲ. ತಚ್ಚ ನಮ್ಮ ಆತ್ಮನನ್ನ ಪಡ್ಕೊಳ್ಳೋಕೆ, ಬ್ರಹ್ಮವನ್ನ ಪಡ್ಕೊಳ್ಳೋಕೆ ಜ್ಞಾನ ಒಂದೇ ಸಾಧನ. ಜ್ಞಾನ ಬಿಟ್ಟು ಬೇರೆ ಸಾಧನ ಇಲ್ಲ, ಬೇರೆ ಸಾಧನ ಬೇಕಾಗಿಲ್ಲ. ಅದು ಸಿಕ್ಕಿರೋದೇ ಸಿಗೋದು, ಹೊಸರಾಗಲ್ಲ. ಆದ್ರೆ ವಿದ್ಯಾ ಮಾತ್ರಂ ಸಾಧನಂ, ಜ್ಞಾನವೇ ಸಾಧನ. ಬ್ರಹ್ಮವನ್ನು ಪಡ್ಕೊಳ್ಳೋಕೆ ಏನು ಸಾಧನ ಅನ್ನೋದು ಅಧ್ಯಾರೋಪ. ಜ್ಞಾನವೂ ಸಾಧನ ಅಲ್ಲ, ಪಡ್ಕೊಂಡದ್ದನ್ನೇ ಅಂತ ಪಡಿಸ್ಬೇಕು. ಬೇರೆ ಸಾಧನ ಇಲ್ಲ ಅನ್ನೋ ಅಪವಾದ. ಜ್ಞಾನವನ್ನು ಬಿಟ್ಟು ಬೇರೆ ಸಾಧನ ಅವಶ್ಯಕತೆ ಇಲ್ಲ ಅನ್ನೋ ಅಪವಾದಕ್ಕೋಸ್ಕರ ಜ್ಞಾನವೇ ಸಾಧನ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಸ್ವಾಮಿ, ಜ್ಞಾನ ಹೇಗೆ ಅಂದ್ರೆ, ಇಲ್ಲಿಂದ ಮತ್ತೂರಿಗೆ ಹೋಗ್ಬೇಕಾದ್ರೆ ಈ ರೀತಿ ಹೋಗ್ರಿ ಅಂತ ಮಾರ್ಗವನ್ನು ತಿಳಿಸ್ತಾರೆ. ಆಮೇಲೆ ಹೋಗೋದ್ ಕ್ರಿಯೆ ಇದ್ದೇ ಇರತ್ತಲ್ಲ. ಹಾಗೆ ಉಪನಿಷತ್ತು ಕೂಡ ಬ್ರಹ್ಮ ಹೀಗಿದೆ ಹೀಗಿದೆ ಅಂತ ಹೇಳಿಬಿಟ್ರೆ ಮಾರ್ಗ ಹೇಳಿದಾಗಾಯ್ತು, ಹೋಗೋ ಕೆಲಸ ಇರತ್ತೆ ಎಂದ ಅವನು. ಈಗ ಇಲ್ಲಿಂದ ನೆಲಮಂಗಲ ಹೋಗಿ ಅಲ್ಲಿ ಎಡಕ್ ಹೋಗ್ರಿ, ಚಂದ್ರಾಯಪಟ್ಟಣದ ಕೊಡ ಹೋಗ್ರಿ, ಅಲ್ಲಿಂದ ಅರಸೀಕೆರೆಗೆ ಹೋಗ್ರಿ, ಆಮೇಲೆ ಹೀಗೂ ಹೇಳೋರುಂಟು. ಅಥವಾ ಇಲ್ಲಿಂದ ತುಮಕೂರಿಗೆ ಹೋಗಿ ಅಲ್ಲಿಂದ ಹೋಗ್ರಿ ಅಂತ ಹೇಳೋರುಂಟು. ಅಥವಾ ತುಮಕೂರಿಂದ ಬಲಗಡೆ ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ಎಡಗಕ್ಕೆ ಹೋಗ್ರಿ ಅಂತ. ಹೀಗೆ ಮಾರ್ಗೋಪದೇಶವನ್ನ ಕೇಳಿದಾಗ ಅಷ್ಟಕ್ಕೆ ಸಿಗೋಲ್ವಲ್ಲ ಮತ್ತೋರು, ಆಮೇಲೆ ಹೋಗೋದು ಇರತ್ತಲ್ಲ. ಮಾರ್ಗೋಪದೇಶ ಜ್ಞಾನದಲ್ಲಿ ಹೇಗೆ ತಿಳ್ಕೊಂಡ ಮೇಲೂ ಹೋಗಬೇಕಾದದ್ದು ಉಳಿದಿರುತ್ತೋ, ಇಲ್ಲೂ ಕೂಡ ಉಪನಿಷತ್ನಲ್ಲಿ ಬ್ರಹ್ಮವನ್ನ ತಿಳ್ಕೊಂಡ ಮೇಲೂ ಹೋಗಿ ಪಡ್ಕೊಳ್ಳೋದು ಇದೆ ಅಂತ ಪೂರ್ವ ಪಕ್ಷಿ. ಇತಿ ಚೇತ್ ಇದರದ್ದೇ ವಿವರಣ ವಾಕ್ಯ. ಅದು ಆತ್ಮವೇ ಆಗಿದ್ರೆ ವಿದ್ಯೆ ಒಂದೇ ಸಾಧನ ಅಂತ ಉಪದೇಶ ಮಾಡಿದ್ದು ಹೇತುವಾಗಲಿಲ್ಲ. ಯಾವುದೋ ಬ್ರಹ್ಮವೇ ನಮ್ಮ ಆತ್ಮವಾಗಿದ್ರೆ ವಿದ್ಯಾ ಮಾತ್ರ ಸಾಧನೋಪದೇಶ ಅನ್ನೋದು ಸರಿಯಾಗ್ಲಿಲ್ಲ. ಯಾಕೆ ಅಂದ್ರೆ, ಯಾಕೆ ಹಾಗ್ರಿ? ಯಾಕೆ ವಿದ್ಯಾ ಮಾತ್ರ ಆಗಲ್ಲ ಅಂದ್ರೆ, ದೇಶಾಂತರಕ್ಕೆ ಹೋಗಬೇಕಾದ್ರೆ ಮಾರ್ಗವನ್ನು ತಿಳಿಸ್ತಾರೆ. ದೇಶವೂ ಇದ್ದಿರತ್ತೆ, ಮಾರ್ಗವೂ ಇದ್ದಿರತ್ತೆ, ತಿಳುವಳಿಕೆ ಕೊಡ್ತಾರೆ. ಅಷ್ಟಕ್ಕೆ ಸಿಕ್ಬಿಡತ್ತಾ? ಹೋಗ್ಬೇಕಲ್ವಾ? ಹಾಗೆ ಬ್ರಹ್ಮವೂ ಇದೆ, ನೀವು ಇದ್ದೀರಿ. ಆದ್ರೆ ಬ್ರಹ್ಮವನ್ನು ತಿಳಿಸಿದ ಮಾತ್ರ ಬ್ರಹ್ಮ ಸಿಗಲ್ಲ, ಹೋಗಿ ಪಡ್ಕೋಬೇಕು ಬ್ರಹ್ಮವನ್ನ. ಹಾಗೆ ಎಂದು ಪೂರ್ವ ಪಕ್ಷಿಯೇ ತನ್ನ ವಾಕ್ಯವನ್ನ ತಾನೇ ವಿವರಣೆ ಕೊಡ್ತಾರೆ. ಈ ತೈತ್ರಿಯದಲ್ಲೂ ಬೃಹದಾರಣ್ಯಕದಲ್ಲೂ ಗೀತೆಯಲ್ಲೂ ಪೂರ್ವ ಪಕ್ಷಿ ತನ್ನ ವಾಕ್ಯವನ್ನ ತಾನೇ ವಿವರಣೆ ಮಾಡೋದು. ಅದುಂಟು ಕ್ರಮ. ಮೊದಲು ಸಂಗ್ರಹವಾಗಿ ಹೇಳೋದು, ಆಮೇಲೆ ವಿಸ್ತಾರವಾಗಿ ಹೇಳೋದು. ಅದನ್ನೇ ಮತ್ತೆ ಹೇಳ್ತಾನೆ. ನಹಿ ಸ್ವಾಮಿ, ಊರೇ ಹೋಗೋನಲ್ಲ, ಊರೆಲ್ಲೋ ಇರುತ್ತೆ, ಹೋಗೋನು ಇಲ್ಲಿ ಇರ್ತಾನೆ ಬೆಂಗಳೂರಲ್ಲೇ. ಊರೇ ಹೋಗೋನಾ? ಊರಲ್ಲೇ ಇದ್ದು ಬಿಡ್ತಾನ? ಇದ್ರೆ ಯಾಕೆ ಹೇಳ್ತಾ ಇದ್ರು? ಅದನ್ನ ಊರಿಗೆ ಹೋಗೋ ದಾರಿ ಹೇಳಿದ್ರೆ ಆ ಜ್ಞಾನ ಹೋಗೋದು ಉಳಿದಿದೆ. ಹಾಗೆ ಬ್ರಹ್ಮಜ್ಞಾನದಿಂದ ನೀವು ಜ್ಞಾನ ಪಡ್ಕೊಂಡ್ರು ಬ್ರಹ್ಮವನ್ನು ಹೋಗಿ ಸೇರ್ಕೊಳ್ಳೋದು ಇದೆ ಅಂತ ಪೂರ್ವಪಕ್ಷಿ. ನೀನ್ ದೃಷ್ಟಾಂತ ವೈಧರ್ಮ್ಯ ಅಂದ್ರೆ ವಿಷಮ, ನಿನ್ನ ದೃಷ್ಟಾಂತ ಸರಿಯಾಗ್ಲಿಲ್ಲ. ಆಗ ಸರಿಯಾಗ್ಲಿಲ್ಲ ಅಂದ್ರೆ
ಸ್ವಾಮಿ ನೀವು ಹೇಳಿರೋ ದೃಷ್ಟಾಂತದಲ್ಲಿ ಮತ್ತೂರಿಗೆ ಹೋಗೋ ದಾರಿ ಹೇಳಿದ್ರೆ ಹೊರತು ಮತ್ತೂರು ವಿಷಯ ಹೇಳ್ತಾರ? ಹೇಳಲ್ಲ. ಮತ್ತೂರಿಗೆ ಹೋಗ್ಬೇಕು ಅಂದ್ರೆ ದಾರಿ ವಿಚಾರ ಹೇಳ್ತಾರೆ, ಮತ್ತೂರಿನ ವಿಚಾರ ಹೇಳಿದ್ರೆ ಹೋಗ್ಬೇಕು ಬಿಡ್ಬೇಕು ಅನ್ನೋ ಗೊತ್ತಾಗಲ್ಲ. ಆದ್ರಿಂದ ಗ್ರಾಮ ವಿಷಯವಾದ ಜ್ಞಾನವನ್ನ ಅಲ್ಲಿ ಉಪದೇಶ ಮಾಡೋಲ್ಲ. ಏನ್ ಮಾಡ್ತಾರೆ? ತತ್ ಪ್ರಾಪ್ತಿ ಮಾರ್ಗ ವಿಷಯಮೇವ ಉಪದೇಶನೆ. ನಿಮ್ಮ ದೃಷ್ಟಾಂತದಲ್ಲಿ ಅದನ್ನ ಪಡ್ಕೊಳ್ಳೋ ಹೋಗೋ ದಾರಿ ಮಾರ್ಗ ಹೇಳ್ತಾರೆ. ಅಲ್ಲಾದ್ರೂ ಸರಿ, ದಾರಿಯ ಜ್ಞಾನದಿಂದ ಹೋಗಿ ಮುಟ್ಟಿದ್ದಾಗೋಲ್ಲ, ಮತ್ ಹೋಗ್ಬೇಕು. ಅಲ್ಲಿ ದೃಷ್ಟಾಂತದಲ್ಲಿ ಸರಿ, ಇಲ್ಲಿ ಹಾಗಲ್ಲ. ಇಲ್ಲಿ ಏನಾಗಿದೆ? ದಾರಿ ಹೇಳ್ತಾ ಇಲ್ಲ ಇಲ್ಲಿ. ನತಥಾ ಇಹ ಇಲ್ಲಿ ಬ್ರಹ್ಮವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮದ ಸ್ವರೂಪವನ್ನು ಹೇಳೋದ್ ಬಿಟ್ಟು ಬ್ರಹ್ಮಕ್ಕೆ ಹೋಗೋ ದಾರಿ ಹೇಳ್ತಾರ? ಎಲ್ಲಿ ಹೇಳ್ತಾರೆ? ಇಲ್ಲಿ ಹೇಳೋದೇ ಇಲ್ಲ. ಬ್ರಹ್ಮಜ್ಞಾನಕ್ಕಿಂತ ಬೇರೆಯಾಗಿ ಮತ್ತೊಂದು ಸಾಧನ ತಗೊಂಡು ಕಾರಲ್ಲಿ ಹೋಗ್ತಿರೋ ರೈಲಲ್ಲಿ ಹೋಗ್ತಿರೋ ಅಂತ ಸಾಧನವನ್ನು ಹುಡ್ಕೊಂಡು ಆ ಸಾಧನದ ಉಪದೇಶ ಹೇಳೋಲ್ಲ. ಏನೋ ಹೀಗೆ ಸಾಧನಾಂತರಂ ವಿಜ್ಞಾನಂ ನೋಪದಿಶ್ಯತೆ ಅಂದ್ರು. ಅಂದ್ರೆ ಬ್ರಹ್ಮ ಎಲ್ಲೋ ಇದೆ, ನೀವೀಗ ಹಿಮಾಲಯದಲ್ಲಿ ಬ್ರಹ್ಮ ಇದೆ ಅಂತ ಇಟ್ಕೊಳ್ಳಿ. ನೀವ್ ಇಲ್ಲಿದ್ರೆ ಹಿಮಾಲಯಕ್ಕೆ ಹೋಗೋ ದಾರಿ ಹೇಳ್ತಾರೋ ಬ್ರಹ್ಮ ಸ್ವರೂಪ ಹೇಳ್ತಾರೋ ಅಂದ್ರೆ ದಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಹಾಗಲ್ಲ. ಬ್ರಹ್ಮವು ಆತ್ಮವೇ ಆಗಿರೋದ್ರಿಂದ ಬ್ರಹ್ಮಕ್ಕೆ ಹೋಗೋ ದಾರಿ ಇಲ್ಲಪ್ಪ, ಬ್ರಹ್ಮದ ಸ್ವರೂಪ ತಿಳಿಸಿದ್ರೆ ಸಾಕು, ನೀನ್ ತಪ್ಪು ತಿಳ್ಕೊಂಡಿದೀಯಾ, ಅದನ್ನ ಹೋಗುವಂತ ಕ್ರಿಯೆ ಇಲ್ಲ. ವೇದಾಂತದಲ್ಲಿ ಸಾಧನವೆಲ್ಲವೂ ಅಂತರ್ಮುಖತೆ ಅಷ್ಟೇ ಹೊರತು ಸಾಧನಾ ಸಾಧ್ಯ ಅಂತ ಲೋಕದ ತರ ಅಲ್ಲ. ಅದು ಬಹಳ ಜನ ಏನೋ ಒಂದು ಸಾಧನ ಮಾಡ್ತೀನಿ ಅಂತಾರೆ. ವ್ಯರ್ಥ ಅದು ಸಾಧನ. ಯಾಕೆ ಅಂತಂದ್ರೆ ಇಷ್ಟ ಹೇಳಿದ್ರು ಬ್ರಹ್ಮ ಸ್ವರೂಪವನ್ನು ತಿಳಿಸತ್ತೆ ಹೊರತು ಬ್ರಹ್ಮ ಸ್ವರೂಪಕ್ಕೆ ಹೋಗೋ ದಾರಿ ವಿಷಯ ಹೇಳ್ತಾರ? ಹೇಳೋದಿಲ್ಲ ಅಂದ. ಮತ್ ಪೂರ್ವಕ್ಷಿ ಬಂದ. ಸ್ವಾಮಿ ಬ್ರಹ್ಮವನ್ನೇನೋ ಸ್ವರೂಪ ಹೇಳ್ತಾರೆ. ಅದೇ ತದ್ ಬ್ರಹ್ಮ ಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಹೀಗೆ ಬ್ರಹ್ಮ ಸ್ವರೂಪ ಜ್ಞಾನವನ್ನು ಹೇಳ್ತಾರೆ. ಆದರೆ ಆ ಸ್ವರೂಪ ಜ್ಞಾನಕ್ಕೆ, ಬ್ರಹ್ಮಜ್ಞಾನಕ್ಕೆ ಕರ್ಮಾದಿ ಸಾಧನಗಳನ್ನು ಹೇಳಿದ್ದಾರೆ. ಚಿತ್ತಶುದ್ಧಿ ಆಗತ್ತೆ, ಕರ್ಮಯೋಗ ಮಾಡು, ಧ್ಯಾನ ಯೋಗ ಮಾಡು, ಹೇಳಿಲ್ವಾ ಸಾಧನನ? ಬ್ರಹ್ಮಜ್ಞಾನಕ್ಕೆ ಸಾಧನವನ್ನು ಮಾಡಿದ ಮೇಲೆ ಆಮೇಲೆ ಬ್ರಹ್ಮ ಸಿಗತ್ತೆ ಅಂತ ಹೇಳಿರೋದ್ರಿಂದ ಸಾಧನ ಬೇಕು ಸ್ವಾಮಿ, ಅನುಷ್ಠಾನ ಇಲ್ಲದೆ ಬ್ರಹ್ಮ ಸಿಗೋದಿಲ್ಲ ಅಂದ ಪೂರ್ವ ಪಕ್ಷಿ. ಅಂದ್ರು ನಿತ್ಯತ್ವ. ಈ ವಿಷಯ ಹಿಂದೆ ಚರ್ಚೆ ಬಂದಿದೆ. ಸಾಧನದಿಂದ ಪಡೆದದ್ದಷ್ಟು ಅನಿತ್ಯ. ಈಗ ಅಕ್ಕಿ ತಗೊಂಡು ಅನ್ನ ಮಾಡಿದ್ರೆ ಅನ್ನ 6 ಗಂಟೆನೋ 8 ಗಂಟೆನೋ ಇರುತ್ತೆ, ಆಮೇಲೆ ಹುಳ ಆಗ್ಬಿಡುತ್ತೆ. ಯಾವುದೇ ಸಾಧನದಿಂದ ಪಡೆದದ್ದೆಲ್ಲವೂ ಅನಿತ್ಯ, ಮೋಕ್ಷ ನಿತ್ಯ. ನೀವು ಸಾಧನ ಬೇಕು ಅಂದ್ರೆ ಮೋಕ್ಷ ಅನಿತ್ಯ ಆಗತ್ತೆ. ಆದ್ರೆ ಈ ಮೋಕ್ಷ ನಿತ್ಯ ಅನ್ನೋದ್ರಿಂದಲೇ ಜ್ಞಾನದಿಂದ ಪಡಿಬೇಕು ಅಂತ ಹೇಳಿದ್ದೆ ಹೊರತು ಸಾಧನಗಳಿಂದ ಅಲ್ಲ. ಇದನ್ನ ಹಿಂದೆ ನಾವು ಬಹಳ ತಳ್ಳಿ ಹಾಕಿದೀವಿ, ಬಹಳ ಸಲ ಅಪವಾದ ಮಾಡಿದೀವಿ. ಮತ್ತೆ ಮೋಕ್ಷ ಸ್ವರೂಪದ ಚರ್ಚೆ ಇಲ್ಲ. ಬ್ರಹ್ಮವನ್ನು ಹೋಗಿ ಪಡೆಯೋದು ಅನ್ನೋದಲ್ಲ. ಸ್ವರೂಪವಾಗಿ ಇರುವ ಆತ್ಮನೇ ಆಗಿರೋ ಬ್ರಹ್ಮವನ್ನ ತಪ್ಪಾಗಿ ತಿಳ್ಕೊಂಡಿದೀವಿ, ಸರಿಯಾಗಿ ತಿಳಿಸಿದ್ರೆ ಆಯ್ತು ಅಂದ್ರು. ಈಗ ಮತ್ತೆ ಚರ್ಚೆ ಮಾಡ್ತಾರೆ. ಏನ್ ಚರ್ಚೆ? ವೇದವೂ ಕೂಡ ಬ್ರಹ್ಮ ಎಲ್ಲೋ ಇದೆ ಅಂತ ಹೇಳಿಲ್ಲ. ಈ ಎಲ್ಲ ದೇಹಗಳನ್ನು ಸೃಷ್ಟಿ ಮಾಡಿ ಎಲ್ಲ ದೇಹದ ಒಳಗೂ ಅದೇ ಪ್ರವೇಶ ಮಾಡ್ತು ಅಂತ. ಪ್ರವೇಶ ಹೇಗೆ ಅನ್ನೋ ಚರ್ಚೆ ಹೇಗಾದ್ರೂ ಆಗ್ಲಿ, ಅದೇ ಬ್ರಹ್ಮವೇ ಪ್ರವೇಶ ಮಾಡಿ ದೇಹದ ಒಳಗೆ ಹೃದಯದಲ್ಲಿ ಕೂತ್ಕೊಂಡಿದೆ ಅಂದ್ರೆ ಎಲ್ಲಿಂದ ಹೋಗ್ಬಿಡ್ತೀಯ ಹೃದಯಕ್ಕೆ? ಅದೆಲ್ಲ ಆಗೋದಿಲ್ಲ. ಆದ್ರಿಂದ ಬ್ರಹ್ಮವು ನಿಮ್ಮ ಆತ್ಮವಾಗಿದೆ ಅಂತ ಹೇಳಿರೋದ್ರಿಂದ ಅಲ್ಲಿ ಹೋಗಿ ಪಡೆಯುವಂತಹದ್ದೇನಿಲ್ಲ. ಯಾವುದೋ ಊರು ಹೋದಾಗಲ್ಲ, ಅಥವಾ ನಿತ್ಯಾದಿ ಸಾಧನಗಳಿಂದ, ಕರ್ಮ ಸಾಧನಗಳಿಂದ ಪಡೆಯುವಂತಹದ್ದಲ್ಲಪ್ಪ. ಅದು ಯಾವಾಗಲೂ ಆತ್ಮನಾಗಿರೋದ್ರಿಂದ ಹೋಗೋದು ಸಾಧನ ಇಲ್ಲ ಅಂದ್ರು. ಇದಿಷ್ಟು ಕಾರಣ ಬ್ರಹ್ಮವೇ ನಮ್ಮ ಆತ್ಮವಾಗಿದೆ, ನಮ್ಮ ಸ್ವರೂಪವಾಗಿದೆ ಅಂತ ಹೇಳುವಂತಹ ವಾಕ್ಯ ಇಟ್ಕೊಂಡು ಹೇಳಿದ್ದು. ಇನ್ನೊಂದು ಫಲದಿಂದ ಹೇಳ್ತಾರೆ. ಏನೋ ಈಗ ಅಭಯದಲ್ಲಿ ಅಂದ್ರೆ ಅಭಯವಾದ ಬ್ರಹ್ಮದಲ್ಲಿ ಪ್ರತಿಷ್ಠಾನ ತಾನೋ ಎಂಬ ತಾದಾತ್ಮ್ಯತೆಯಿಂದ ನಿಲ್ತಾನೆ ಅಂತ ಹಿಂದೆ ಹೇಳಿದ್ರು. ನಮ್ಮ ಸ್ವರೂಪವೇ ಬ್ರಹ್ಮ, ಅದು ಅಭಯವಾಗಿದೆ, ಅಲ್ಲಿ ತಾನೋ ಅನ್ನೋ ಪ್ರೇಮದಿಂದ ನಿಂತ ಅಂದ್ರೆ ಇನ್ನು ಭಯ ಬರೋಲ್ಲ.
ಈ ವಿದ್ಯಾವಂತನಾದವನು ಅಂದ್ರೆ ಜ್ಞಾನಿಯಾದವನು ತನಗಿಂತ ಬೇರೆ ಇದನ್ನು ನೋಡಬಾರದು. ನೋಡಿದ್ರೆ ಭಯ ಆಗ್ಬಿಡುತ್ತೆ ಮನುಷ್ಯನಿಗೆ. ದ್ವಿತೀಯಾದ್ವೈ ತನಗಿಂತ ಇನ್ನೊಬ್ರು ಇದೆ, ಇನ್ನೊಂದು ಇದೆ ಅನ್ಕೂಡ್ಲೆ ಅದು ಭಯಕ್ಕೆ ಕಾರಣವಾಗೋದ್ರಿಂದ ಬ್ರಹ್ಮವು ಅದ್ವಿತೀಯವಾಗಿ ತನಗಿಂತ ಬೇರೆ ಇಲ್ಲಿರೋದ್ರಿಂದ ವಿದ್ಯಾವಾನ್ ಜ್ಞಾನಿಯು ತನಗಿಂತ ಮತ್ತೊಂದನ್ನು ಎಲ್ಲೂ ನೋಡಲ್ಲ. ಎಲ್ಲೂ ನೋಡಲ್ಲ ಅನ್ನೋದು ಅವನಿಗೆ ಗೊತ್ತಾದ್ರೆ ಎಲ್ಲವೂ ಬ್ರಹ್ಮವೇ, ನನ್ನ ಆತ್ಮವೂ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆಯಾದ ಯಾವುದೂ ಇಲ್ಲ ಅಂತ ಹೇಳಿ ಆ ಅಭಯವಾದ ಬ್ರಹ್ಮದಲ್ಲಿ ನೆಲೆ ನಿಂತ್ರೆ ಆಗ ಅಭಯಂ ಪ್ರತಿಷ್ಠಾಂ ವಿಂದತೆ ಅನ್ನೋದು ಅರ್ಥ ಹೊಂದತ್ತೆ. ಇತಿ ಸ್ಯಾತ್. ಯಾಕೆ ಅಂದ್ರೆ ಭಯಹೇತೋ ಪರಸ್ಯ ಅನ್ಯಸ್ಯ ಅಭಾವ, ಭಯ ಕಾರಣವಾದ ಮತ್ತೊಂದು ಇಲ್ಲದೆ ಇರೋದ್ರಿಂದ ಅಭಯದಲ್ಲಿದ್ದಾನೆ ಅನ್ನೋ ವಾಕ್ಯಕ್ಕೆ ಅರ್ಥ ಆಯ್ತು. ನೀವು ಬ್ರಹ್ಮ ಎಲ್ಲೋ ಇದೆ, ಇವನು ಎಲ್ಲೋ ಇದ್ದಾನೆ ಅಂದ್ರೆ ಆ ಬ್ರಹ್ಮಕ್ಕೆ ಹೋಗಿ ಸೇರಿದ್ರು ಭಯನೇ. ಅದು ಬ್ರಹ್ಮ ಪರಿಚ್ಛಿನ್ನವಾದ್ರೂ ಆಗೋಲ್ಲ. ಬ್ರಹ್ಮಕ್ಕಿಂತ ಬೇರೆಯಾದ ಯಾವುದು ಇಲ್ಲ. ತಾನಾಗ್ಲಿ ಪ್ರಪಂಚವಾಗ್ಲಿ ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತ ಆದ್ರೆ ಅಭಯ ಹೊಂದತ್ತೆ. ಈಗ ಇನ್ನೊಂದು ಅನ್ನೋದು ಎಲ್ಲ ನಮ್ಮ ತಪ್ಪು ತಿಳುವಳಿಕೆಯ ಕನ್ನಡಕಗಳಿಂದ ಕಂಡದ್ದು. ತಪ್ಪು ತಿಳುವಳಿಕೆ ದೇಹೇಂದ್ರಿಯಗಳಲ್ಲಿ, ಅಲ್ಲಿ ಇಂದ್ರಿಯಗಳು ಬೇರೆ ಬೇರೆ ಕಲರ್ ಕನ್ನಡಕಗಳು, ಅವುಗಳಿಂದ ಬೇರೆ 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 ಕಾಣಿಸುತ್ತೆ. ಇನ್ನು ಸಾಕ್ಷಿ ಸ್ವರೂಪದಲ್ಲಿ ನಿಂತು ಬಿಟ್ರೆ ಎಲ್ಲ ತಾವೇ. ಒಬ್ಬನೇ ನಿಂತ್ಕೊಂಡು ನೋಡೋ ಜಾಗದಿಂದ ಬೇರೆ ಬೇರೆ ತರ ಕಾಣೋದು. ಇವನು ದೇಹೇಂದ್ರಿಯಗಳಲ್ಲೇ ನಿಂತ್ಕೊಂಡು ನಾನು ನೋಡ್ತಾ ಹೋದ್ರೆ ತನ್ನ ಸ್ವರೂಪವೇ ಭಿನ್ನ ಭಿನ್ನವಾಗಿ ತುಂಡು ತುಂಡಾಗಿ ಕಾಣುತ್ತೆ. ಅದನ್ನ ತಪ್ಪು ತಿಳುವಳಿಕೆಯಿಂದ ಮಾಡಿಕೊಂಡಂತ ಅನ್ಯ ಅಂದ್ರೆ ಭೇದ, ತನಗಿಂತ ಬೇರೆ ಅನ್ನೋದು ಎಲ್ಲ ತಪ್ಪು ತಿಳುವಳಿಕೆಯಿಂದ ಬಂದಿರೋದು. ಅದು ಸರಿಯಾದ ತಿಳುವಳಿಕೆ ಬಂದು ಕೂಡಲೇ ಓ ಬರೀ ತೋರಿಕೆ, ಇದು ಬ್ರಹ್ಮವೇ ಹೀಗೆ ಕಾಣಿಸ್ತಾ ಇದೆ, ಚೈತನ್ಯಕ್ಕಿಂತ ಬೇರೆ ಯಾವುದು ಇಲ್ಲ ಅನ್ನೋದು ಹೊಂದತ್ತೆ. ಅದನ್ನ ತನಗಿಂತ ಬೇರೆ ಇಲ್ಲ ಅನ್ನೋದು ಯಾವಾಗ ಅನುಭವಕ್ಕೆ ಬರುತ್ತೋ, ಬ್ರಹ್ಮವೇ ಇದೆಲ್ಲವೂ ಅಂತ ಗೊತ್ತಾಗತ್ತೋ ಆವಾಗ ಅಭಯ. ಇಲ್ಲಿ ಹೋದ್ರೆ ಭಯನೇ ಯಾವತ್ತೂ ಹೋಗಲ್ಲ. ಈಗ ವಯಸ್ಸಾದ್ಮೇಲೆ ನಮ್ಮಂಥವ್ರಿಗೆ 2-3 ಚಂದ್ರ ಎಲ್ಲ ಕಾಣಿಸತ್ತೆ. ಆದ್ರೆ ನಿಜವಾದ ಕಣ್ಣಿದ್ದವರಿಗೆ ಏನ್ ಕಾಣಲ್ವಲ್ಲ. ಹಾಗೆ 2ನೇ ಚಂದ್ರ ಇಲ್ಲ ಅಂತ ಹೇಗೆ ಗೊತ್ತು ನೀವು ಕೇಳಿದ್ರೆ, ತೈಮಿರಿಕ ರೋಗ ಇಲ್ಲದೆ ಇದ್ದವರಿಗೆ 2ನೇ ಚಂದ್ರ ಕಾಣಲ್ಲ. ಅದು ಒಂದು ಅನುಭವ ತಾನೆ. ಪರಮಾರ್ಥ ಅನುಭವ, ಕಲ್ಪಿತ ಅವಿದ್ಯಾನುಭವ. ಅವಿದ್ಯಾನುಭವದಲ್ಲಿ ನಾನಾ ತಿಮಿರ ರೋಗದ ಚಂದ್ರಗಳು ಕಂಡ ಹಾಗೆ ಅನೇಕ ಚಂದ್ರಗಳು, ಸರಿಯಾದ ಕಣ್ಣಿಗೆ ಒಂದೇ ಚಂದ್ರ ಇದ್ದ ಹಾಗೆ ಪರಮಾರ್ಥ ಅನುಭವ ಅದ್ವಿತೀಯ ಆತ್ಮನೆ. ಹೀಗೆ ಈ 2ನೇ ಚಂದ್ರ ಇಲ್ಲ ಅಂತ ಗೊತ್ತಾಗೋದು ಸರಿಯಾದ ಇನ್ನೊಂದು ಅನುಭವದಿಂದ ಒಂದೇ ಚಂದ್ರ ಅಂತ ಹೇಗೆ ಗೊತ್ತಾದ್ರೂ ಹಾಗೆ ಇಂದ್ರಿಯಗಳಿಂದ ಬೇರೆ ಬೇರೆ ಗೊತ್ತಾಗ್ತಾ ಇರೋದು ಸಾಕ್ಷಿ ಸ್ವರೂಪದಿಂದ ಇದೆಲ್ಲವೂ ಆತ್ಮನೇ ಅಂತ ಗೊತ್ತಾಗೋದ್ರಿಂದ ಅಂತ ಅನುಭವವನ್ನೇ ಹೇಳ್ತಾ ಇದ್ದಾರೆ ಅವರು. ಈ 2ನೇ ಚಂದ್ರ ಇಲ್ಲ ಅಂತ ಗೊತ್ತಾಗೋದು ತೈಮಿರಿಕ ರೋಗ ಇಲ್ಲದೆ ಇರುವಂತ ಕಣ್ಣಿಗೆ ಅದು ಕಾಣಿಸೋಲ್ಲ. ಯಾರಿಗೆ ಕಣ್ಣಲ್ಲಿ ರೋಗ ಇಲ್ವೋ ಅವ್ರಿಗೆ ಒಂದೇ ಚಂದ್ರ ಕಾಣಿಸೋದು. ಅದನ್ನ 2 ಚಂದ್ರ ಇಲ್ಲ. ಹಾಗೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಇನ್ನೊಂದು ಅನ್ನೋದು ಇಲ್ಲ ಅಂತ. ಈಗ ಪೂರ್ವ ಪಕ್ಷಿ ಬಂದ, ಸ್ವಾಮಿ ನೀವು ಹೇಳುವಂತ ಅನುಭವ ಯಾರಿಗೂ ಇಲ್ಲ, ಎಲ್ರಿಗೂ ಬೇರೆ ಬೇರೆ ಅಂತ ಕಾಣೋದು. ಬೇಕಾದ್ರೆ ಕೇಳ್ರಿ, ಏನ ಪ್ರಪಂಚವೆಲ್ಲ ಬಿಡಿ ಬಿಡಿಯಾಗಿ ಕಾಣುತ್ತಾ ಒಂದೇನಾ? ಎಲ್ಲರಿಗೂ ಬೇರೆ ಬೇರೆಯಾಗಿಯೇ ಕಾಣಿಸತ್ತೆ. ನೀವೇ ಹೇಳಂತ ಎಲ್ಲ ಸಾಕ್ಷಿಯಲ್ಲಿ ನಿಂತು ಎಲ್ಲ ಆತ್ಮನೆ ಎಲ್ಲವೂ ಬ್ರಹ್ಮ ಹೀಗೆ ಕಾಣೋದೇ ಇಲ್ಲ ಅಂದ ಪೂರ್ವ ಪಕ್ಷಿ. ಸ್ವಾಮಿ ನೀವ್ ಹೇಳೋ ತರ ಯಾರಿಗೂ ಅನುಭವ ಬರೋಲ್ಲ. ಸಾಕ್ಷಿಯಲ್ಲಿ ನೆಲೆ ನಿಂತರ ಎಲ್ಲ ನನ್ನ ಸ್ವರೂಪವೇ, ನನಗಿಂತ ಬೇರೆ ಇಲ್ಲ, ಅದ್ವಿತೀಯವಾದ ಬ್ರಹ್ಮವೇ ಅಂತ ಯಾರಿಗೂ ಅನುಭವ ಬರೋಲ್ಲ. ಸುಮ್ಮನೆ ಒಂದು ಹೇಳ್ಬಿಟ್ಟು ನಿಮ್ ದೃಷ್ಟಾಂತ ಕೊಟ್ರಾಗಲ್ಲ, ಅನುಭವ ಇರಬೇಕು. ಇಂದ್ರಿಯಗಳಿಂದ ಬೇರೆ ಬೇರೆ ಕಾಣಿಸತ್ತೆ, ಸಾಕ್ಷಿ ಅನುಭವದಲ್ಲಿ ಒಂದೇ ಅನ್ಸತ್ತೆ ಇಲ್ಲ, ಆ ಕಾಣಲ್ಲ ಅಂದವು. ಆ ಕಾಣಿಸೋ ಅನುಭವವೇ ಇಲ್ಲ ಅಂದ. ಅದಕ್ಕೆ ಹೇಳ್ತಾರೆ ನಾ ಸುಷುಪ್ತಿಯಲ್ಲಿದ್ದವನಿಗೂ ಸಮಾಧಿಯಲ್ಲಿದ್ದವನಿಗೂ ತನ್ನ ಅನುಭವದಲ್ಲಿ ಎಲ್ಲವೂ ಆತ್ಮನೆ, ಏನು ಕಾಣಬಹುದು. ನಿದ್ದೆ ಬಂದಾಗ ಇನ್ನೊಂದು ಕಾಣತ್ತಾ? ಕಾಣೋದಿಲ್ಲ. ಸಮಾಧಿಯಲ್ಲಿದ್ದವನಿಗೆ ಇನ್ನೊಂದು ಕಾಣತ್ತಾ? ಸಮಾಧಿ ಆದ್ರೆ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ನಿದ್ದೆ ತಾನಾಗೋದು, ಅದಕ್ಕೇನು ಹೊಸದಾಗಿ ಬರೋದು ಅಂತ ಏನೂ ಅಲ್ಲ. ಇಬ್ಬರಿಗೂ ಇನ್ನೊಂದು ಕಾಣಿಸ್ತೇ ಇರೋದು ಅಂತ ನಮ್ಗೆ ಅನುಭವ ಇದೆಯಲ್ಲ. ಇನ್ನೊಂದು ಕಾಣಿಸ್ತೇ ಇರೋದು ನಮ್ಮಲ್ಲಿ ಬುದ್ಧಿ ಮಂಕಾಗಿಯೋ ಅಥವಾ ಇನ್ನೊಂದು ಇಲ್ವೇ ಇಲ್ವೋ ಅಥವಾ ಎಲ್ಲವೂ ಆತ್ಮನೇ ಆಗಿ ಮತ್ತೊಂದು ಕಾಣಿಸ್ತಾ ಇಲ್ವೋ ಅನ್ನೋ ವಿಷಯ ಬೇರೆ. ಬಟ್ ಮತ್ತೊಂದನ್ನು ಕಾಣಿಸೋದಿಲ್ಲ ಅನ್ನೋದು ನಿದ್ದೆಯಲ್ಲೂ ಸಮಾಧಿಯಲ್ಲೂ ಸಮಾನ. ನಿದ್ದೆಯಲ್ಲಿ ಕಾಣಿಸತ್ತನೋ ಇನ್ನೊಂದು ಕಾಣಿಸೋಲ್ಲ. ಅದಕ್ಕೆ ಅವನ ಪೂರ್ವ ಪಕ್ಷಿ ಬಂದ ಮತ್ತೆ, ಸ್ವಾಮಿ ನಿದ್ದೆಯಲ್ಲಿ ಯಾಕೆ ಕಾಣಿಸೋಲ್ಲ ಅಂತಂದ್ರೆ ಈಗ ಅನ್ಯಾಸಕ್ತನು ಅಂದ್ರೆ ಯಾವುದೋ ಒಂದ್ ಕಡೆ ನೋಡ್ತಾ ಇದ್ರೆ ಯಾರೋ ಬಂದ್ರೆ ಎದುರಲ್ಲಿ ನಿಂತ್ರೆ ಕಾಣಿಸೋದಿಲ್ಲ. ಹಾಗೆ ಸುಷುಪ್ತಿಯಲ್ಲಿ
ಯಾಕೆ ಈ ಪ್ರಪಂಚ ಕಾಣಿಸಲ್ಲ ಅಂದ್ರೆ, ನಿದ್ದೆಯಲ್ಲಿ ಯಾಕೆ ಪ್ರಪಂಚ ಕಾಣಿಸಲ್ಲ? ಯಾವುದೋ ಒಂದ್ ಕಡೆ ಮನಸ್ಸಿಟ್ಟು ಬಿಡ್ತಾರೆ. ಈ ಟಿವಿ ನೋಡ್ತಾ ಇರ್ತಾರೆ, ಮನೆಗೆ ಬಂದ್ರು ಯಾರು ಕಾಣೋದೇ ಇಲ್ಲ. ಅನ್ಯಾಸಕ್ತ ಅಂದ್ರೆ ಬೇರೊಂದ್ರಲ್ಲಿ ಮುಳುಗಿದ್ರೆ ಇನ್ನೊಂದು ಕಾಣಲ್ಲ. ಹಾಗೆ ನಿದ್ದೆಯಲ್ಲೂ ಹಾಗೆ ಯಾವುದೋ ಒಂದ್ರಲ್ಲಿ ಮುಳುಗು ಬಿಟ್ಟಿದ್ದಾನೆ, ಅದಕ್ಕೆ ಪ್ರಪಂಚ ಕಾಣಿಸ್ತಾ ಇಲ್ಲ ಅಂದ. ನಾ ಅಂದ್ರು ಹಾಗಲ್ಲ, ಅನ್ಯಾಸಕ್ತನಲ್ಲ. ನಿದ್ದೆಯಲ್ಲಿ ಮತ್ತೊಂದ್ರಲ್ಲಿ ಯಾವುದೋ ಆಸಕ್ತನಾಗಿಲ್ಲ. ಸರ್ವ ಅಗ್ರಹಣ. ಅನ್ಯಾಸಕ್ತನಾದ್ರೆ ಯಾವುದೋ ಒಂದ್ರಲ್ಲಿ ಅಂಟ್ಕೋಬೇಕಲ್ಲ, ಯಾವುದೂ ಇಲ್ಲ ಇಲ್ಲಿ. ಅಲ್ಲಿ ಟಿವಿ ನೋಡ್ತಾ ಇರೋದ್ರಿಂದ ಇನ್ನೊಂದು ಟಿವಿನೂ ಇಲ್ಲ, ಇನ್ನೊಂದು ಇಲ್ಲ. ಹಾಗೆ ನಿದ್ದೆಯಲ್ಲಿ ಸರ್ವ ಅಗ್ರಹಣ, ಯಾವುದನ್ನು ಅರಿತಾ ಇಲ್ಲ. ಯಾವುದೋ ಒಂದನ್ನು ಅರಿತಾ ಬೇರೊಂದನ್ನು ತಿಳಿತಾ ಇಲ್ಲ, ಹಾಗಲ್ಲ ಇದು ಒಂದು. ಹಾಗಾದ್ರೆ ಪೂರ್ವಪಕ್ಷ ಹೇಳಿದ, ನಿದ್ದೆಯಲ್ಲಿ ಏನನ್ನೂ ಅರಿಯಲ್ಲ, ಎಚ್ಚರದಲ್ಲಿ ಎಲ್ಲವನ್ನೂ ಅರಿತಾ ಇದ್ವಿ. ಇದೆರಡರಲ್ಲಿ ಯಾವ್ದು ನಿಜ ಅಂತಂದ್ರೆ ಅವ್ನು ಪೂರ್ವಪಕ್ಷ ಹೇಳ್ತಾನೆ, ಎಚ್ಚರ ಕನಸುಗಳಲ್ಲಿ ಮತ್ತೊಂದು ಕಾಣಿಸತ್ತೆ, ನಿದ್ದೆಯಲ್ಲಿ ಕಾಣಿಸಲ್ಲ. ಇದೆರಡೂ ಅನುಭವ. ಈ ಎರಡರಲ್ಲಿ ಯಾವುದು ಸತ್ಯ ಅಂದ್ರೆ, ಎಚ್ಚರ ಕನಸುಗಳದ್ದೇ ಸತ್ಯ ಆಗ್ಲೆ, ಅಲ್ಲಿ ಕಾಣಿಸ್ದೇ ಇರೋ ಸುಳ್ಳಾಗ್ಲೆ. ಯಾವುದೋ ಒಂದು ಸತ್ಯ ಒಂದು ಸುಳ್ಳು. ನಿದ್ದೆಯಲ್ಲಿ ಕಾಣಿಸ್ದೇ ಇರೋದು ಸುಳ್ಳು, ಎಚ್ಚರದಲ್ಲಿ ಕಾಣಿಸ್ತಾ ಇರೋ ಸುಳ್ಳು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಎಚ್ಚರ ಕನಸುಗಳಲ್ಲಿ ಮತ್ತೊಂದನ್ನು ಕಾಣಿಸ್ತೀವಲ್ಲ ಅದೇ ಇದೆ ಅಂತ ಇಟ್ಕೋ. ನಿದ್ದೆಯಲ್ಲಿ ಕಾಣಿಸ್ತೇ ಇರೋದಲ್ಲ, ಮಂಕಾಗಿ ಅಷ್ಟೆ, ಹಾಗೆ ಇಟ್ಕೋ ಅಂದ ಪೂರ್ವ ಪಕ್ಷಿ. ನಾ ಎಚ್ಚರ ಕನಸುಗಳು ತಪ್ಪು ತಿಳುವಳಿಕೆಯಿಂದ ದೇಹಾಭಿಮಾನ ಬಂದ್ರೆ ಮಾತ್ರ ತೋರುತ್ತೆ. ತಪ್ಪು ತಿಳುವಳಿಕೆ ಹೋದ್ರೆ ಎಚ್ಚರ ಕನಸುಗಳ ದೃಶ್ಯವೇ ಇರೋದಿಲ್ಲ, ಆ ನಾನಾತ್ವವೂ ಕಾಣಲ್ಲ, ಬೇರೆ ಬೇರೆನೂ ಕಾಣಲ್ಲ. ತಪ್ಪು ತಿಳುವಳಿಕೆಯಿಂದ ಕಂಡದ್ ಸತ್ಯ ಅಂತಾನೆ. ಇದು ಹೇಗೆ ಅಂದ್ರೆ, ಭಯಕ್ಕೆ ಕಂಬನಲ್ಲ ಕಳ್ಳ ಹಾಕಿ ಕಾಣತ್ತೆ. ಕಳ್ಳ ತಪ್ಪು ತಿಳುವಳಿಕೆಯಿಂದ ಕಂಡದ್ದು, ಅಯ್ಯೋ ಕಳ್ಳ ಇದ್ದಾನೆ ಅಂತಾನೆ. ಯಾಕಂದ್ರೆ ಭಯ, ತಪ್ಪು ತಿಳುವಳಿಕೆ. ಈಗ ತಪ್ಪು ತಿಳುವಳಿಕೆಯಿಂದ ದೇಹಾದಿಗಳಲ್ಲಿ ನಾನು ಅಂತ ಬಂದು ಎಚ್ಚರ ಕನಸುಗಳಲ್ಲಿ ಬೇರೆ ಬೇರೆ ನೋಡ್ತಾನೆ ತನ್ನ ಸ್ವರೂಪವನ್ನೇ, ಅದೇ ಸತ್ಯ ಅನ್ಬಿಡ್ತಾನೆ ಇವನು. ಹಾಗಾಗೋದಿಲ್ಲ. ಹಾ, ಎಚ್ಚರ ಕನಸುಗಳಲ್ಲಿ ಮತ್ತೊಂದನ್ನು ನೋಡೋದು, ಮತ್ತೊಂದನ್ನು ಕೇಳೋದು, ಮತ್ತೊಂದನ್ನು ತಿಳ್ಕೊಳ್ಳೋದು, ಇದೆಲ್ಲ ದೇಹೇಂದ್ರಿಯಗಳಲ್ಲಿ ತಪ್ಪಾಗಿ ತಿಳ್ಕೊಂಡು ನಾನು ಮಾಡ್ಕೊಂಡು, ಇಂದ್ರಿಯಗಳೇ ನಾನು, ಕಣ್ಣೇ ನಾನು, ಕಿವಿ ನಾನು, ಆ ರೀತಿ ಮಾಡ್ಕೊಂಡು ಪರಿಚ್ಛಿನ್ನ ಮಾಡ್ಕೊಳ್ಳೋದ್ರಿಂದ ಕಂಡದ್ದಷ್ಟೇ, ನಿಜವಾಗಿಲ್ಲ. ಯಾರಿಗೆ ತಪ್ಪು ತಿಳುವಳಿಕೆ ಹೋಗುತ್ತೋ ಅವರಿಗೆ ಎಚ್ಚರದ ಈ ಅನೇಕ ದರ್ಶನ ಅನ್ನೋದು ಆಗೋದಿಲ್ಲ. ಎಚ್ಚರದ ವಿದ್ಯಾಕೃತ ಅಂತೀರ, ನಿದ್ದೆಯಲ್ಲಿ ಅರಿತಾ ಇರೋದು ಅವಿದ್ಯೆಯೇ. ಅಲ್ಲೇನೋ ಒಂದು ಮೋಹ ಆವರಿಸ್ಕೊಂಡ್ಬಿಡುತ್ತೆ, ಕತ್ತಲೆ ಮುಚ್ಕೊಂಡ್ಬಿಡುತ್ತೆ, ಆದ್ರೂ ಏನು ಅರಿತಾ ಇಲ್ಲ. ನಿದ್ದೆಯಲ್ಲೂ ತಿಳ್ಕೊಳ್ಳದೆ ಇರೋದೇ ವಿದ್ಯಾಕೃತನು. ಇದ್ಯಾಕ ವಿದ್ಯಾಕೃತ, ಅದ್ಯಾಕ ವಿದ್ಯಾಕೃತ ಆಗಿರ್ಬಾರ್ದು? ಪೂರ್ವಪಕ್ಷಿ ಚೋಡಿ ಪ್ರಶ್ನೆ ಅಂತ ಹೆಸರು. ಚೋಡಿ ಅಂದ್ರೆ ನೀನಲ್ವಾ ಅಂತ ಒಬ್ರಿಗೊಬ್ರಿಗೆ ಛೇಡಿಸೋದು. ಹಾಗೆ ನಿದ್ದೆಯಲ್ಲಿ ಏನನ್ನೂ ಅರಿಯಲಿಲ್ಲ ಅಂತ, ಅದೇ ತಪ್ಪು ತಿಳುವಳಿಕೆಯಿಂದ ಆಗ್ಲಿ. ಎಚ್ಚರದ ಎಲ್ಲ ಅರಿತೀನಿ, ನೀನು ಅದೇ ಸರಿಯಾದ ತಿಳುವಳಿಕೆ ಆಗಲಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಅರಿತಾ ಇದೀವಿ, ಒಂದು ಅರಿತಾ ಇಲ್ಲ. ಹೌದಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹಾಗೆ ನಿಶ್ಚಯ ಮಾಡ್ತೇನೆ ನೀನು. ನಿದ್ದೆಯಲ್ಲಿ ಇನ್ನೊಂದನ್ನು ಕಾಣದೇ ಇರೋದೇ ತಪ್ಪು ತಿಳುವಳಿಕೆ ಅಂತ ಆಗ್ಬಿಡ್ಲಿ ಅಂದ್ರೆ, ಅದು ಸ್ವರೂಪ ಕಣಪ್ಪ, ನೀನು ಒಬ್ಬನೇ ಇದ್ದೆ, ಆದ್ರಿಂದ ಅದು ತಪ್ಪು ತಿಳುವಳಿಕೆ ಬರ್ಲಿಲ್ಲ ನಿನಗೆ. ಸ್ವಾಭಾವಿಕ ಅಂದ್ರೆ ಸ್ವರೂಪದಲ್ಲಿದ್ದಾಗ ತಪ್ಪು ತಿಳುವಳಿಕೆ ಬರೋಲ್ಲ. ಮನಸ್ಸು, ಇಂದ್ರಿಯ, ದೇಹಗಳು ಸೇರ್ಕೊಂಡ್ರೆ ಶುರು ಆಗ್ಬಿಡುತ್ತೆ ತಪ್ಪು ತಿಳುವಳಿಕೆ. ಯಾವುದು ಸ್ವಾಭಾವಿಕ, ಯಾವುದು ವಿಕಾರ ಅಂತ ಹೇಳ್ತಾರೆ. ದ್ರವ್ಯಸ್ಯಹಿ, ಒಂದು ಪದಾರ್ಥಕ್ಕೆ ಅದರ ಸ್ವರೂಪ ವಿಕಾರವಾಗದೇ ಇರೋದು, ಇನ್ನೊಂದರಿಂದ ವಿಕಾರವಾಗತ್ತೆ. ಈಗ ನೀರು ತಣ್ಣಗಿರುತ್ತೆ, ವಿಕಾರ ಇಲ್ಲ. ಬೆಂಕಿ ತಗಲಿದ್ರೆ ಬಿಸಿ ಆಗ್ಬಿಡುತ್ತೆ, ವಿಕಾರ ಬಂತು. ಇನ್ನೊಂದರ ಸಂಯೋಗದಿಂದ ವಿಕಾರವೇ ಹೊರತು ದ್ರವ್ಯ ಯಾವಾಗಲೂ ಒಂದೇ ಸ್ವರೂಪದಿಂದ ಇರುತ್ತೆ ಪ್ರಪಂಚದಲ್ಲಿ. ಅದು ಸಾಮಾನ್ಯ, ಅಂದ್ರೆ ಚೇಂಜ್ ಆಗಲ್ಲ ಅಂತಲ್ಲ. ದ್ರವ್ಯಕ್ಕೊಂದು ಸ್ವಭಾವ ಇದ್ರೆ ಅದು ಅವಿಕ್ರಿಯವೇ, ಪರ ಅನಪೇಕ್ಷತ್ವ. ಮತ್ತೊಂದರ ಅಪೇಕ್ಷೆ ಇಲ್ಲ. ಈಗ ಅಕ್ಕಿ ಗಟ್ಟಿಯಾಗಿದೆ ಅಂತ ಇಟ್ಕೋ, ಅದು ಗಟ್ಟಿಯಾಗೇ ಇರತ್ತೆ. ನೀನ್ ನೀರಿ ಹಾಕಿ ಬೆಂಕಿ ಹಾಕಿದ್ರೆ ಅನ್ನ ಆಗತ್ತೆ. ಮತ್ತೊಂದರ ಅಪೇಕ್ಷೆಯಿಂದ ಬದಲಾವಣೆ ಆಗತ್ತೆ ಹೊರತು ತಾನೇ ತಾನಾಗಿದ್ರೆ ಬದಲಾವಣೆ ಇಲ್ಲ. ಅದೇ ಅದರ ಸ್ವರೂಪ. ಎಲ್ಲ ಓದಿದ್ರ? ಓ, ಅಲ್ಲೊಂದು ವಾಕ್ಯ ನನ್ನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ವಿಕ್ರಿಯೆ ಅನ್ನೋದು, ವಿಕಾರ ಅನ್ನೋದು ತತ್ವ ಅಲ್ಲ. ನಮ್ದ್ರಲ್ಲಿ ಯಾಕೋ ಇಲ್ವೇಲ್ಲ ಆ ವಾಕ್ಯ. ನಿಮ್ದ್ರಲ್ಲಿದ್ಯಾ?
ಪರಾನಪೇಕ್ಷತ್ವಾತ್ ಅಂದ್ರು. ಮತ್ತೊಂದರ ಅಪೇಕ್ಷೆಯಿಂದ ಬಂದ್ರೆ ಸ್ವರೂಪ ಅಲ್ಲ, ತಾನೇ ತಾನಾಗಿದ್ರೆ ಸ್ವರೂಪ. ಸ್ವರೂಪಕ್ಕೂ ವಿಕಾರಕ್ಕೂ ವ್ಯತ್ಯಾಸ ಏನು ಅಂದ್ರೆ, ವಿಕಾರ ಮತ್ತೊಂದರ ಅಪೇಕ್ಷೆಯಿಂದ, ಸ್ವರೂಪ ಮತ್ತೊಂದರ ಅಪೇಕ್ಷೆ ಇಲ್ಲದೆ ಇರೋದು. ಈಗ ದ್ರವ್ಯ ಅಂತ ಇದೀವಲ್ಲ ಒಂದು ಪದಾರ್ಥ, ಅದು ತಾನೇ ತಾನಾಗಿದ್ರೆ ಏನು ವಿಕಾರವಿಲ್ಲ, ಅದು ಅದರ ಸ್ವರೂಪ. ಏನೋ ಚೇಂಜ್ ಆಯ್ತು ಅಂದ್ರೆ ಯಾವುದೋ ಒಂದು ಅಪೇಕ್ಷೆಯಿಂದ ಆಗಿರತ್ತೆ. ಅದಕ್ಕೆ ವಿಕ್ರಿಯ ಅನ್ನೋದು ತತ್ವ ಅಲ್ಲ, ವಿಕಾರವಾಗೋದು ದ್ರವ್ಯದ ಸ್ವರೂಪ ಅಲ್ಲ. ನಹಿ ವಸ್ತುವಿನ ತತ್ವ ಇದೆಯಲ್ಲ, ಸತ್ಯತ್ವ, ಅದರ ಸ್ವರೂಪ ಮತ್ತೊಂದರು ಬಳಸೋದ್ರಿಂದ ಅಲ್ಲ. ಅಂದ್ರೆ ಕಾರಕಾಪೇಕ್ಷ ಅಂದ್ರೆ ಕ್ರಿಯೆಗೆ ಬಳಸಿದಾಗ ಆ ವಸ್ತು ಸತ್ಯ ಅನ್ಸತ್ತೆ, ಅದೆಲ್ಲ ಏನಿಲ್ಲ. ವಸ್ತು ಇರುವಾಗ ಇದ್ದಾಗಿದ್ರೆ ಸತ್ಯ, ಬಳಸಿದಾಗ ಅದಕ್ಕೆ ಬೇಕಾದ್ರೆ ಬಳಸ್ತಾನೆ. ಈ ಒಳ್ಳೆ ವಜ್ರದ ಕಲ್ಲಿರ್ಬೋದು, ಹಿಮಾಲಯದಲ್ಲಿ ಬಿದ್ದಿರ್ಬೋದು, ಯಾರು ತಗೊಳ್ಳಿಲ್ಲ ಅಂದ್ರೆ ಅದಕ್ಕೇನಾಗತ್ತೆ? ಅದು ವಜ್ರ ಅಲ್ವೇದ? ವಜ್ರದ ಸ್ವರೂಪ ಹಿಮಾಲಯದಲ್ಲಿದ್ರು, ಸಮುದ್ರದ ಆಳದಲ್ಲಿದ್ರು, ಎಲ್ಲೇ ಇದ್ರು, ಯಾರು ಉಪಯೋಗಿಸದೆ ಹೋದ್ರು ಅದರ ಸ್ವರೂಪ. ಯಾರೋ ತಗೊಂಡು ಏನೋ ಮಾಡಿದ್ರೆ ಅದು ಅವ್ರ ಕಾರಕ. ಕಾರಕ ಅಂದ್ರೆ ಕ್ರಿಯೆಗೆ ಬಳಸೋದು ಕಾರಕ. ವಸ್ತುವನ್ನ ಕ್ರಿಯೆಗೆ ಬಳಸೋದು ತತ್ವ ಅಲ್ಲ, ವಸ್ತು ತಾನೇ ತಾನಾಗಿದೆಯಲ್ಲ ಅದು ತತ್ವ. ಈಗ ನಾವೇ ನಾವಾಗಿರ್ತೀವಲ್ಲ ಅದು ನಮ್ ತತ್ವ. ನಾವು ಯಾವುದೋ ಒಬ್ಬರ ಕ್ರಿಯೆಗೋಸ್ಕರ ಹೋಗ್ತೀವಲ್ಲ, ನಮ್ ಸ್ವಭಾವ ಅಲ್ಲ, ಬಿಟ್ಟು ಬಿಡ್ತೀವಿ. ಕ್ರಿಯೆಯು ಬರುತ್ತೆ ಹೋಗತ್ತೆ, ಸ್ವರೂಪ ಬರುತ್ತೆ ಹೋಗತ್ತೆ ಇಲ್ಲ. ಆದ್ರಿಂದ ಕಾರಕಾಪೇಕ್ಷ ಅನ್ನೋದು ವಸ್ತುವಿನ ತತ್ವವಲ್ಲ. ಕಾರಕ ಅಂದ್ರೆ ಕ್ರಿಯೆಗೆ ಸಾಧನವಾಗೋದು ಅಂತ ಅರ್ಥ. ಯಾವುದೋ ಒಂದು ಕ್ರಿಯೆಗೆ ಬಳಸ್ಕೊಳ್ಳೋದ್ರಿಂದ ಅದು ವಸ್ತುವಿನ ಸ್ವರೂಪ ಅನ್ಸಲ್ಲ. ವಸ್ತುವಿನ ಸ್ವರೂಪ ತಾನೇ ತಾನಾಗಿರುತ್ತೆ. ಬೆಂಕಿ ಬಿಸಿಯಾಗಿರೋದಕ್ಕೆ ಮತ್ತೊಂದಕ್ಕೆ ನೀವು ಬಳಸ್ಕೋಬೇಕಾಗಿಲ್ಲ, ಬಳಸ್ಲಿ ಬಿಡ್ಲಿ ಬೆಂಕಿ ಬಿಸಿನೇ. ಆದ್ರೆ ಅದು ಬೆಂಕಿ ಈ ತರ ಆಗ್ಬಿಡ್ದು ಆ ತರ ಆಗ್ಬಿಡ್ತು ಅಂದ್ರೆ ಅದು ಕಾರಕದಿಂದ. ಕಾರಕ ಅಂದ್ರೆ ಕ್ರಿಯೆಗೆ ಸಾಧನವಾಗೋದು. ಕ್ರಿಯೆಗೆ ಬಳಸ್ಕೊಳ್ಳೋದ್ರಿಂದ ವಸ್ತುವಿನ ಸ್ವರೂಪ ಏನು ನಿರ್ಣಯ ಆಗೋದಿಲ್ಲ. ಕಾರಕಾಪೇಕ್ಷ ವಸ್ತು. ಈಗ ನಾವೇ ನಾವಾಗಿದ್ರೆ ಹೇಗಿರ್ತೀವೋ ಹಾಗಿದ್ದೀವಿ. ಈಗ ಎಚ್ಚರದಲ್ಲೂ ಕನಸಿನಲ್ಲೂ ಕ್ರಿಯೆ ಮಾಡ್ತಾ ಇರ್ತೀವಿ, ಅದು ನಮ್ ಸ್ವಭಾವ ಅಲ್ಲ. ನಾವು ನೋಡೋರೋ ಕೇಳೋರೋ ಮೂಸೋರೋ ಮುಟ್ಟೋರೋ ಏನೋ ಮಾಡ್ತೀವಲ್ಲ, ಅದು ನಿಜ ಸ್ವಭಾವ ಅಲ್ಲ. ಯಾವುದು ಇಲ್ಲದೆ ನಾವು ನಿದ್ದೆಯಲ್ಲಿ ಇರ್ತೀವಲ್ಲ ಅದೇ ನಮ್ ಸ್ವರೂಪ. ಈಗ ಸ್ವರೂಪ ಯಾವುದು, ವಿಕಾರ ಯಾವುದು ನೋಡ್ಬೇಕು. ಎಚ್ಚರ ಕನಸುಗಳಲ್ಲಿದ್ದೇ ಸ್ವರೂಪವೋ, ನಿದ್ರೆಯಲ್ಲಿದ್ದದ್ದು ಸ್ವರೂಪವೋ. ಎಚ್ಚರ ಕನಸುಗಳಲ್ಲಿದ್ದದ್ದು ವಿಕಾರವೋ, ನಿದ್ರೆಯಲ್ಲಿದ್ದದ್ದು ವಿಕಾರವೋ ಅಂತ ಚರ್ಚೆ. ಈ ಚರ್ಚೆಗೆ ಶಂಕರರ ಉತ್ತರ ಏನು ಅಂದ್ರೆ, ನೀವೇ ನೀವಾಗಿದ್ದು ಯಾವ ಕ್ರಿಯೆಗೂ ಸಾಧನವಾಗದೆ ಹೋದ್ರೆ ನಿಮ್ ಸ್ವರೂಪ. ಏನೋ ಒಂದು ಕ್ರಿಯೆ ಮಾಡೋರಾಗಿದ್ರೆ ನಿಮ್ ಸ್ವರೂಪಕ್ಕೆ ಸೇರಿಲ್ಲ, ಟೆಂಪ್ರರಿ ಬಂದಿದೆ. ಯಾವುದು ಟೆಂಪ್ರರಿ, ಯಾವುದು ಪರ್ಮನೆಂಟು ಅಂತ. ನಿದ್ದೆ ಟೆಂಪ್ರರಿನೋ, ಎಚ್ಚರ ಕನಸು ಎಚ್ಚರ ಟೆಂಪ್ರರಿನೋ, ನಿದ್ದೆ ಪರ್ಮನೆಂಟೋ, ಎಚ್ಚರ ಪರ್ಮನೆಂಟೋ, ಯಾವುದು ನಮ್ಮ ಸ್ವರೂಪಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ಶಂಕರರ ಭಾಷ್ಯದ ಪ್ರಕಾರ ನಿದ್ರೆಯಲ್ಲಿದ್ದ ಹಾಗಿರೋದು ನಮ್ಮ ಸ್ವರೂಪ ಪರ್ಮನೆಂಟ್. ಈ ಎಚ್ಚರದಲ್ಲಿ ನಾವು ತೋರಿಸ್ಕೋತೀವಲ್ಲ ವೇಷ ಹಾಕೊಂಡು, ಇದು ಟೆಂಪ್ರರಿ, ಜನರಿಗೋಸ್ಕರ. ನಾನು ಕಾಯಿ ಬೆಟ್ಟ ಇಟ್ಕೊಂಡಿದ್ದೀನಿ, ನಾನು ಹಾಗಿದ್ದೀನಿ, ನಿಮಗೋಸ್ಕರ ಮಾಡಿದ್ದೆ ಹೊರತು ಅದು ನನ್ನ ಸ್ವರೂಪ ಅಲ್ಲ. ನನ್ನ ಸ್ವರೂಪ ನಾನಾಗಿರ್ತೀನಲ್ಲ, ಯಾರು ಬರದೆ ಯಾರು, ಅದು ನಿಜವಾದ ಸ್ವರೂಪ. ಅದು ನಿದ್ದೆಯು ಅನ್ನೋದು ಯಾವಾಗ್ಲೂ ಇದೆ ಸ್ವರೂಪ. ಅದು ಎಚ್ಚರ ಬಂದಾಗ್ಲೂ ಹೋಗಿರೋಲ್ಲ, ಇದು ವೇಷ ಹಾಕೊಂಡಿರ್ತೀವಿ. ಆದ್ರೆ ಎಚ್ಚರ ಕನಸುಗಳು ವಿಕಾರವೇ, ನಿದ್ರೆ ಅನ್ನೋದು ಸ್ವರೂಪವೇ. ಇಷ್ಟು ಚರ್ಚೆ ಮಾಡಿದಾರೆ ನೋಡಿ. ಏನು ಚರ್ಚೆ, ಒಳ್ಳೆ ಚರ್ಚೆ ಅಂದ್ರೆ ಕಾರಕಾಪೇಕ್ಷವಾದದ್ದು ವಸ್ತುವಿನ ತತ್ವವಲ್ಲ, ಸತೋ ವಿಶೇಷ ಕಾರಕಾಪೇಕ್ಷ. ಇದ್ದದ್ದಕ್ಕೆ ಏನೋ ಒಂದು ವಿಶೇಷ ವೇಷ ಹಾಕಿದ್ರೆ ಕಾರಕ, ಇದ್ದದ್ದಿದ್ದಾಗಿದ್ರೆ. ಈಗ ಹೇಗೆ ಅಂದ್ರೆ, ಒಂದು ಕಾಡಿಗೆ ಹೋಗ್ತೀವಿ, ಕಾಡಲ್ಲಿ ಬಳ್ಳಿ ಮರ ಗಿಡ ಎಲ್ಲ ನೋಡ್ತೀವಿ, ಇದ್ದದ್ದನ್ನು ನೋಡ್ತೀವಿ. ಮನೆಗೆ ಬಂದು ಚಿತ್ರ ಬರಿತೀವಿ, ಗೋಡೆ ಮೇಲೆ ಚಿತ್ರ ಬರಿತೀವಿ, ಅದನ್ನೇ ಏನ್ ಚೆನ್ನಾಗಿದೆ ಅಂತೀವಿ. ಅಲ್ಲ, ಚೆನ್ನಾಗಿರೋದು ಅಲ್ಲಿ ಒರಿಜಿನಲ್ ಇತ್ತು, ಅದು ನೋಡಿದ್ರೆ ಚೆನ್ನಾಗಿಲ್ಲ ಇವನಿಗೆ. ಇಲ್ಲಿ ಗೋಡೆ ಮೇಲೆ ಬರೆದಿರೋ ಚಿತ್ರ ಚೆನ್ನಾಗಿದೆ, ಇದು ವಿಕಾರ. ಮನುಷ್ಯನಿಗೆ ವಿಶೇಷವಾದಂತಹ ವೇಷ ಬಹಳ ಇಷ್ಟ ಆಗತ್ತೆ. ಇದ್ದಾಗಿದ್ ನೋಡೋದು ಇಷ್ಟ ಆಗಲ್ಲ. ಇದ್ದಾಗ ಎಲ್ಲಾ ಕಡೆನೂ ಇದ್ದಾಗೆ ಇರತ್ತೆ ಅಂದ್ಬಿಡ್ತಾನೆ. ಆದ್ರೆ ನಿಜವಾಗಿ ವಸ್ತುವಿನ ಸ್ವರೂಪ ಇದ್ದಾಗಿರತ್ತೆ ಹೊರತು ವಿಶೇಷ ಆಕಾರವನ್ನ ಒಂದು ಕ್ರಿಯೆಗೆ ಬಳಸೋದನ್ನು ಇಷ್ಟಪಡೋಲ್ಲ. ಹಾಗೆ ನಮ್ಮ ಸ್ವರೂಪ ಆತ್ಮನೂ ಕೂಡ ನಿದ್ರೆಯಲ್ಲಿ ಇದ್ದಾಗಿರ್ತಾನೆ. ಎಚ್ಚರ ಕನಸುಗಳಲ್ಲಿ ಮಾತ್ರ ಒಂಥರ ವಿಕಾರವನ್ನು ಮಾಡ್ಕೊಂಡು ನಾನು ಗಂಡಸೋ, ನಾನು ಹೆಂಗಸೋ, ನಾನು ಮುದುಕ, ನಾನು ಹುಡುಗ ಅಂತ ಹೇಳಿ ಆ ವಿಶೇಷಗಳನ್ನೆಲ್ಲ ಹಾಕೊಂಡು ವ್ಯವಹಾರ ಮಾಡ್ತಾನೆ, ಮತ್ ಬಿಟ್ಟು ಹೋಗ್ತಾನೆ. ಇದು ಕ್ರಿಯೆಗೋಸ್ಕರ ಹಾಕೊಂಡಿರೋ ವೇಷಗಳು, ಕೆಲಸ ಮಾಡೋಕೆ. ಯಾವುದೋ ಎಚ್ಚರದ ಜೀವನ ಸ್ವರೂಪ ನಿಜವಾದ ಸ್ವರೂಪ ಅಲ್ಲ. ಅದಾಗ ನಾನು ಹೆಂಗಸೋ ಏನೋ ಹಾಕೊಂಡಿರೋ ವಿಶೇಷಗಳು. ನಿದ್ರೆಯಲ್ಲಿ ಇರ್ತೀವಲ್ಲ
ಏನೂ ಇಲ್ಲ, ಹೆಂಗಸು ಅಲ್ಲ ಗಂಡಸು ಅಲ್ಲ, ಮಾಡೋನು ಅಲ್ಲ, ಕೇಳೋನು ಅಲ್ಲ, ಉಸಿರಾಡೋನು ಅಲ್ಲ ಅಂತ. ಅದು ನಮ್ಮ ನಿಜವಾದ ಸ್ವರೂಪ. ಅಂದ್ರೆ ಯಾವುದು ಈ ನಿದ್ರೆಯಲ್ಲಿ ಇದ್ದದ್ದು ಸ್ವರೂಪವೋ, ಎಚ್ಚರ ಕನಸುಗಳಲ್ಲಿ ನಮ್ದವರೋ ನಮ್ ನಿಜವಾದ ಸ್ವರೂಪವೋ. ಅಂದ್ರೆ ಜೀವನ ಸ್ವರೂಪ ಯಾವುದು? ನಿದ್ರೆಯಲ್ಲಿ ಇದ್ದಾಗಿರೋದು. ಈಗಲೂ ಹಾಗೆ ಇದೀವಿ. ಈ ವೇಷನೂ ಇದೆ, ಅದು ಇದೆ, ನಮ್ಗೆ ಅದನ್ನ ಮರೆತು ಬಿಡ್ತೀವಿ. ಯಾಕಂದ್ರೆ ಹಿಂದ್ಗಡೆ ಇದೆ ನೋಡು. ಈಗ ವೇಷ ಮುಂದೆ ಪ್ರೊಜೆಕ್ಟ್ ಆಗತ್ತೆ, ವೇಷದ ಹಿಂದ್ಗಡೆ ಅದಕ್ಕೆ ಆಧಾರ ಇದೆ. ಆಧಾರ ನೋಡಲ್ಲ, ಏನ್ ನೋಡ್ತಾರೆ? ವೇಷ ನೋಡ್ತಾರೆ. ಒಳ್ಳೆ ಬೀಟೆ ಮರದ ಆನೆ ನೋಡಿ ಬರೆದು ಬಿಟ್ರೆ ಆನೆ ನೋಡ್ತಾರೆ ಹೊರತು ಬೀಟೆ ಮರ ನೋಡ್ತಾರ? ಆ ಬೀಟೆ ಮರ ತುಂಡು ಇಟ್ಟಿದ್ರೆ ಯಾರು ನೋಡ್ತಾರೆ? ಯಾ ಬಿಡಪ್ಪ ಅದ್ ಬೀಟೆ ಮರ ತುಂಡು ಅಂತ. ಆನೆ ಆಕಾರ ಮಾಡಿದ್ರೆ ಏನ್ ಚೆನ್ನಾಗಿದೆ ಅಂತ. ಗುರುಗಳೇ, ಎಚ್ಚರ ಕನಸುಗಳು ಟೆಂಪರರಿ, ತನಿ ನಿದ್ರೇನು ಟೆಂಪರರಿನೇ ಅಲ್ವಾ? ಅಲ್ಲ, ತನಿ ನಿದ್ರೆ ಸ್ವರೂಪ ಹೋಗಲ್ಲ, ಈಗಲೂ ಇದೆ. ಅದರ ಮೇಲೆ ಇದನ್ನ ಮೇಲೆ ಬರೆದು ಬಿಟ್ಟಿದೀವಿ. ಎಚ್ಚರ ಕನಸುಗಳನ್ನ ತನಿ ನಿದ್ರೆಯ ಸ್ವರೂಪದ ಮೇಲೆ ಹೀಗೆ ಚೆನ್ನಾಗಿ ಹಾಕಿ ಕಾಣದಾಗ ಮುಚ್ಚಿಬಿಟ್ಟಿದೀವಿ. ತನಿ ನಿದ್ರೆ ಪರ್ಮನೆಂಟ್, ಎಚ್ಚರ ಕನಸುಗಳು ಬಂದು ಹೋಗಿ ಮಾಡುತ್ತವೆ. ನಿಜವಾಗಿ ಕೇಳಿದ್ರೆ ಎಚ್ಚರ ಕನಸುಗಳು ನಮ್ಮ ಈ ಜೀವನ ವಿಕಾರವಾದ ಒಂದು ಸ್ವಭಾವ. ಅದನ್ನ ನೀವೇನ್ ಮಾಡಿದ್ರು ಹಿಡಿದಿಟ್ಕೊಳಕ್ ಬರಲ್ಲ, ಹೋಗೇ ಹೋಗುತ್ತೆ. ನಿದ್ದೆ ಬರೋಕೇನು ಮಾಡ್ಬೇಕಾಗಿಲ್ಲ, ತಾನಾಗಿರುತ್ತದು. ತಾನಾಗಿರೋದು ಯಾವಾಗ್ಲೂ ಇದೆ. ಇದೆರಡು ಹೋದ ಕೂಡಲೇ ಅದು ಕಾಣಿಸಿದಾಗ ಆಗತ್ತೆ, ಕಾಣಿಸೋದು ಇಲ್ಲ. ಬಟ್ ನಿದ್ರೆ ಅನ್ನೋದು ಪರ್ಮನೆಂಟು, ಎಚ್ಚರ ಕನಸು ಟೆಂಪ್ರರಿ, ವೇಷ. ಈಗ ನಾನೇನ್ ಮಾತಾಡಿದ್ರು ಎಲ್ಲ ವೇಷವೇ ಹೊರತು ಸ್ವರೂಪ ಅಲ್ಲ. ಸ್ವರೂಪ ಆದ್ರೆ ಮಾತಾಡಬಾರ್ದು, ನನ್ನ ಪಾಡಿ ನಾನು ನಿದ್ದೆಯಲ್ಲಿ ಇದ್ದಾಗ ಇರಬೇಕು. ಅದೇ ನನ್ನ ನಿಜವಾದ ಸ್ವಭಾವ, ಹಾಗಿರ್ಬೇಕು. ವಿಶೇಷಶ್ಚ ವಿಕ್ರಿಯಾ ಆಯ್ತು. ವಿಶೇಷ ಅನ್ನೋದೆಲ್ಲ ವಿಕಾರವೇ. ಏನೇನ್ ವಿಶೇಷ ನೋಡ್ತೀರೋ ಅಷ್ಟು ವಿಕಾರಗಳನ್ನೇ ನೋಡ್ತೀರಿ ನೀವು. ನಿಮ್ಗೆ ಇಷ್ಟವಾದ ವಿಶೇಷ ಆದ್ರೆ ಒಳ್ಳೆ ಚೆನ್ನಾಗಿದೆ ಅಂತೀರಿ, ಅನಿಷ್ಟವಾದ್ರೆ ಅಯ್ಯೋ ವಿಕಾರ ಅಂತೀರಿ. ಎರಡು ಅರ್ಥ ಒಂದೇ. ವಿಶೇಷ ವಿಕಾರ ಅರ್ಥ ವ್ಯತ್ಯಾಸ ಇಲ್ಲ. ಎಚ್ಚರ ಕನಸುಗಳಲ್ಲಿರುವ ಅರಿವೆಲ್ಲ ವಿಶೇಷ ಜ್ಞಾನ, ತುಂಡು ತುಂಡು ಜ್ಞಾನ. ಆ ವಿಕಾರ ಜ್ಞಾನ ಎಲ್ಲ ಅದು ಹಾಗಿದೆ, ಇದಾಗಿದೆ, ಅದು ಹಾಗೆ ಮಾಡಿದ್ರೆ ಹೀಗಾಗತ್ತೆ, ಹಾಗಾಗತ್ತೆ, ಎಂಥದ್ದು ಆಗಲ್ಲ, ಇದ್ದದ್ದು ಇದ್ದಾಗೆ ಇರುತ್ತೆ. ಎಚ್ಚರ ಕನಸುಗಳಲ್ಲಿ ಏನೇನು ಅರಿವಾಗತ್ತೋ ಅಷ್ಟು ವಿಕಾರಗಳೇ, ವಿಶೇಷ ಜ್ಞಾನವೇ. ಯಾವುದು ತಾನಿರೋದಕ್ಕೆ ಮತ್ತೊಂದರ ಬಯಕೆ ಇಲ್ಲದೆ ಇರುತ್ತೋ ಅದೇ ಅದರ ತತ್ವ. ಅದೇ ಅದು. ಈಗ ನಾನಾಗಿರೋದಕ್ಕೆ ಮತ್ತೊಂದರ ಬಯಕೆ ಇಲ್ಲದೆ, ಮತ್ತೊಬ್ಬರಿಲ್ಲದೆ ನಾನೇ ಇರ್ತೀನಲ್ಲ, ಅದೇ ನನ್ನ ತತ್ವ, ಅದೇ ನನ್ನ ಸ್ವರೂಪ. ಭಾಷ್ಯಕಾರರು ಜೀವನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿನಕ್ಕೋಸ್ಕರ ಯಾವುದು ಯಾರಿಗೆ ಮತ್ತೊಂದರ ಅಪೇಕ್ಷೆ ಇಲ್ಲದ ಸ್ವರೂಪವಾಗಿರುತ್ತೋ ಅದು ಅವನ ತತ್ವ. ಜೀವನು ಸುಷುಪ್ತಿಯಲ್ಲಿ ತಾನಾಗಿ ಇಳಿಯೋದಕ್ಕೆ ಯಾರು ಬೇಡ, ಜೊತೆಲಿ ಏನನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಯಾವ ವಿಕಾರವೂ ಇಲ್ಲ, ಯಾವ ವೇಷವೂ ಇಲ್ಲ. ಅದು ನಿನ್ನ ನಿಜವಾದ ತತ್ವ. ಅದು ಇನ್ನು ಅನ್ಯಾಪೇಕ್ಷವಾದರೆ ದೇಹ ಇದ್ರೆ ಬರುತ್ತೆ, ಇಂದ್ರಿಯ ಇದ್ದ ಬರುತ್ತೆ, ಮತ್ತೆ ಪ್ರಪಂಚದ ಬೆಳಕಿದ್ರೆ ಬರುತ್ತೆ. ಅಂದ್ರೆ ಅನ್ಯಾಪೇಕ್ಷವಾದಲ್ಲ ವಿಕಾರ. ಮತ್ತೊಬ್ಬರ ಅಪೇಕ್ಷೆಯಿಂದ ಬಂದದ್ದು ನಿನಗೆ ವಿಕಾರ. ಯಾರ ಅಪೇಕ್ಷೆಯೂ ಇಲ್ಲದೆ ನೀನಾಗಿ ಇರಬಲ್ಲದ್ದು ನಿನ್ನ ಸ್ವರೂಪ. ನಿಮ್ಮ ಸ್ವರೂಪವನ್ನು ಬೇರೊಂದನ್ನು ನೀವು ವಿಂಗಡ ಮಾಡ್ಕೋಬೇಕು. ನಮ್ಗೆ ಸೇರದೆ ಇರೋದೆಲ್ಲ ಬಿಟ್ಟಾಕ್ರೆ ಅದ್ ಯಾತಕ್ ಬೇಕೋ? ನಿಮ್ ಸ್ವರೂಪ ಮುಂಚೆ ಸಪರೇಟ್ ಮಾಡ್ಕೊಳ್ಳಿ. ನಾನಾಗಿ ಇದ್ದಾಗ ನಾನು ಹೇಗಿದ್ದನೋ ಅದೇ, ಮತ್ತೊಬ್ಬರ ಅಪೇಕ್ಷೆ ಇಲ್ಲದೆ ಮತ್ತೊಂದರ ವಸ್ತುವಿನ ಜೊತೆ ಇಟ್ಕೊಳ್ಳದೆ ತಾನಾಗಿ ಇರಬಲ್ಲದ್ದೇ ತನ್ನ ತತ್ವ, ತನ್ನ ಸ್ವರೂಪ. ಮತ್ತೊಂದರ ಅಪೇಕ್ಷೆ ಆದ್ರೆ ನನ್ನ ತತ್ವ ಅಲ್ವಾ? ಗುರುಗಳೇ, ಇನ್ನೊಂದು ಕ್ವಶನ್. ತನಗೆ ತಾನೇ ಇರುವ ಸ್ವರೂಪ ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಯಾವುದು ನಮ್ದಲ್ಲ ಅನ್ನೋದು ಖಚಿತ ಆಗ್ಬಿಡುತ್ತೆ ಅಲ್ವಾ? ಸರಿಯಾ? ಹೀಗೆ ನಮ್ಮ ಎಚ್ಚರದ ಯಾವುದು ನಮ್ದಲ್ಲ ಅನ್ನೋದು ಖಚಿತವೇ, ಅದರಲ್ಲಿ ಎರಡಿಲ್ಲ. ಈಗ ಸುಮ್ಮನೆ ಮೈ ಮೇಲೆ ಹೇರ್ಕೊಂಡಿರೋದು ಅಷ್ಟೇ. ನಮ್ ಬುದ್ಧಿಗೆ ಕೇಡುಗಾಲ ಬಂದಿದೆ, ಸುಮ್ನೆ ನಮ್ದು ಒಂದು ಹೇರ್ಕೊಂಡಿದೀವಿ ಹೊರತು ಯಾವುದು ನಿಮ್ದಲ್ಲ. ಸರಿಯಾಗಿ ಹೇಳಿದ್ರೆ ಬಟ್ ಅದ್ ಬಿಡಿಸ್ಕೊಳ್ಳೋದು ಸಿಕ್ಕಾಕೊಂಡ್ಬಿಟ್ಟಿದೀವಿ, ಅದನ್ನೇ ಕಷ್ಟ ಆಗ್ತಿಲ್ಲ. ನೀವೇ ಅಭಿಮಾನ ಪಟ್ಕೊಂಡು ಯಾರೋ ಒಂದ್ ಸಿಗಾಕ್ಸಿಲ್ಲ, ನೀವೇ ಸಿಗಾಕಿಸ್ಕೊಂಡಿದ್ರಿ, ನೀವೇ ಬಿಡಿಸ್ಬೇಕು. ಈ ಪ್ರಪಂಚದಲ್ಲಿ ತನ್ನ ತಿಳುವಳಿಕೆಯಿಂದ ಬರೀ ತಿಳ್ಕೊಳ್ಳೋದಷ್ಟೇ ಮಾಡೋದ್ ಬಿಟ್ಟು ಅಂಟಿಸ್ಕೊಳ್ಳೋ ತಿಳುವಳಿಕೆ ಮಾಡ್ಬಿಟ್ಟಿದ್ರಿ. ಅಸಂಗವಾದ ಜ್ಞಾನ ಆಗ್ಬೇಕಾಗಿತ್ತು. ಅಸಂಗತೆ ಇಲ್ಲ, ಅಂಟಿಸ್ಕೋತೀರಿ, ಸಿಗಾಕೊಂಡ್ಬಿಡ್ತೀರಿ. ಅನ್ಯಾಭಾವೇ ಅಭಾವ. ಅದು ನಿಮ್ ಸ್ವರೂಪ ಯಾಕಲ್ಲ ಅಂದ್ರೆ ಅದಿಲ್ಲದೆ ಹೋದ್ರೆ ಅದಿರೋದಿಲ್ಲ. ಈಗ ಒಂದು ಹಸಿರು ಲೈಟ್ ತರ್ತಾರೆ, ಒಂದು ಬಟ್ಟೆ ಇಟ್ಟಿರ್ತಾರೆ, ಬಟ್ಟೆ ಹಸಿರಾಗಿ ಕಾಣಿಸತ್ತೆ, ಅದು ಅನ್ಯಾಪೇಕ್ಷ. ಬರೀ ಬಟ್ಟೆ ಇದ್ರೆ ಅನ್ಯಾಪೇಕ್ಷ ಅಲ್ಲ, ಅದು ಬಿಳಿ ಬಟ್ಟೆನೆ.
ಹಸಿರಾಗಿ ಕಾಣಿಸುತ್ತೆ ಅಂದ್ರೆ ಲೈಟ್ ತಗೊಂಡು ವಾಪಸ್ ತಗೊಂಡೋಗ್ರೆ ಏನಾಗುತ್ತೆ? ಹಸಿರು ಹೋಗ್ಬಿಡುತ್ತೆ. ಏನ್ ಬಳ್ಕೊಂಡಿರುತ್ತೆ ಹಸಿರು? ಹೀಗೆ ಮತ್ತೊಂದರ ಅಪೇಕ್ಷೆಯಿಂದ ಬಂದ ನಿಮಗೆ ಯಾವುದು ಸ್ವರೂಪ ಅಲ್ಲ. ಈ ದೇಹ, ಇಂದ್ರಿಯ, ಮನಸ್ಸು, ಹೆಂಡತಿ, ಮಕ್ಕಳು, ಅಪ್ಪ, ಮಗ, ಇದ್ಯಾವುದು ನಿಮ್ ಸ್ವರೂಪ ಅಲ್ಲ. ನೀವೇ ನೀವಾಗಿ ಮತ್ತೊಬ್ಬರ ಅಪೇಕ್ಷೆ ಇಲ್ಲದೆ ಇರ್ತೀರಲ್ಲ, ಅದೇ ನಿಮ್ಮ ನಿಜ ಸ್ವರೂಪ. ಸ್ವಾಭಾವಿಕವಾಗಿದೆ, ಸ್ವರೂಪವಾಗಿದೆ. ನಿದ್ರೆ ಅನ್ನೋದು ಏನೂ ಪ್ರಯತ್ನವಿದೆ, ಯಾವಾಗ್ಲೂ ನಿಮ್ ಜೊತೆಯಲ್ಲಿ ಇರೋದು. ಅಂಥ ಜೊತೆಯಲ್ಲಿರುವ ನಿಮ್ಮ ಸ್ವರೂಪವಾದ ಸುಷುಪ್ತಿಯನ್ನು ಬಿಟ್ಟು ಎಚ್ಚರ ಕನಸುಗಳದ್ದೇ ಏನೋ ವಿಶೇಷ ಅಂತ ತೋರಿಸ್ಕೊಳ್ಳೋ ಹೋಗ್ತೀಯಲ್ಲ, ಮುಗ್ಗರಸ್ತೀಯ, ಏಟು ಬೀಳತ್ತೆ. ಹೋಗು, ಈ ವಿಶೇಷ ಹಾಕೊಂಡು ವೇಷ ಹಾಕೊಂಡು ಹೋಗ್ತೀಯಲ್ಲ, ನಾನು ಹಾಗೆ ಹೀಗೆ ಅಂತ. ಎಚ್ಚರ ಕನಸುಗಳಂತೆ ಸುಷುಪ್ತಿಯಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ. ನಿದ್ದೆಯ ಸ್ವರೂಪ ಜಗತ್ತಿನ ಅಷ್ಟೂ ಜನರು, ಅಷ್ಟೂ ಪ್ರಾಣಿಗಳಿಗೂ ಒಂದೇ ತರ. ಭಗವಂತ ಅಲ್ಲಿ ವೆರೈಟಿ ಮಾಡ್ಲಿಲ್ಲ. ದೇಹದಲ್ಲಾದ್ರೆ ವೆರೈಟಿ ಉಂಟು. ಇವ್ರ ದೇಹ ಹಾಗಿದೆ, ಅವ್ರ ಮನಸ್ಸು ಹೀಗಿದೆ, ಅವರ ಕೈಕಾಲು ಹೀಗಿದೆ, ಅವರ ಎಲ್ಲಕ್ಕೂ ಎಚ್ಚರ ಕನಸುಗಳಲ್ಲಿ ವೆರೈಟಿ ಇದೆ, ವಿಶೇಷ ಇದೆ. ನಿದ್ದೆಯ ಅನುಭವದಲ್ಲಿ ಎಲ್ರಿಗೂ ಸಮಾನ, ಒಂದೇ ಸ್ವರೂಪ. ಅದನ್ನ ಭಗವಂತ ಸರ್ವ ಸಮಾನದನ್ನು ತೋರಿಸಿಯಾನೆ. ನೋಡಪ್ಪ, ನಾನು ನೀನು ಒಂದೇ. ಈ ಜಗತ್ತಲ್ಲಿ ಈ ಸುಷುಪ್ತಿ ಅನುಭವ ಒಂದೇ ತರ. ಇದು ಯಾರಿಗೂ ವೆರೈಟಿ ಮಾಡಿಲ್ಲ. ಪರಮಾತ್ಮ ಸರ್ವ ಸಮಾನ ಉದಾಹರಣ. ನಿದ್ರೆಯ ಸ್ವರೂಪದಲ್ಲಿ ಎಲ್ಲರೂ ಒಂದೇ ತರ ಅನುಭವಿಸೋದು. ಎಚ್ಚರ ಕನಸುಗಳು ಅದು ಅವರವ್ರು ಮಾಡ್ಕೊಂಡು ತಪ್ಪು ತಿಳುವಳಿಕೆ, ಅವರ ಪ್ರಾರಬ್ಧ ಕರ್ಮ. ನಾನು ಇಂಥವನು ಅಂಥವನು, ಎಂತೆಂಥದೋ ಮಾಡಿದವನು, ಮೆಂತೆ ಕದ್ದವನು ಅಂತ. ಸಂತೆಯಲ್ಲಿ ಮೆಂತ್ಯ ಕದ್ದವನು ನಮ್ಮ ಹೇಳ್ತಾರೆ. ಸಂತೆಗೆ ಹೋಗಿ ಮೆಂತ್ಯ ಗುರುಗಳೇ, ಅವರವರ ಅನುಭವ ಅವರವ್ರಿಗೆ ಅನ್ನುವ ಹಾಗೆ ಈಗ ಎಲ್ಲರ ಅನುಭವವು ನಿದ್ದೆಯಲ್ಲಿ ಒಂದೇ ಅಂತ ಹೇಗೆ ಹೇಳುದು? ಯಾವ ಯಾವ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ? ತಾವು ತಮ್ ನಿದ್ದೆ ನೋಡಿದಾಗ ಕೇಳಿದವರಲ್ಲ, ಓ ಹೌದು ನನ್ನ ಹಾಗಾದ್ರೆ ಕೇಳಿದ್ದವ್ರಿಗೆಲ್ಲ ಪ್ರಪಂಚ ಅದೇ ಕಾಣುತ್ತೆ. ಹೇಳಕ್ ಬರಲ್ಲ ಇಲ್ಲ. ಸುಮ್ನೆ ನಿದ್ದೆ ವಿಷಯ ಯಾರು ಕೇಳ್ತಾರೆ? ಸ್ವರೂಪವನ್ನು ಯಾರು ಕೇಳಕ್ ಬರಲ್ಲ. ನಿದ್ದೆ ಇದು ಮನುಷ್ಯನಿಗೆ ತಾನೇ ಸುಲಭವಾಗಿ ಸಿಗೋದಲ್ಲ, ಅಸಡ್ಡೆ. ಒದ್ದಾಡಿದ್ರೆ ಅದು ಬಹಳ ಇಷ್ಟ. ಈ ನಿದ್ದೆ ತಾನಾಗ್ ಬರುತ್ತಲ್ಲ. ಅತಿ ಪರಿಚಯಾದ ಅವಜ್ಞ. ತುಂಬಾ ಪರಿಚಯ ಇದ್ದಾಗಿದೆ, ಪರಿಚಯ ಆಗಿಲ್ಲ, ಸುಲಭವಾಗಿ ಸಿಗತ್ತೆ. ಅದನ್ನ ಬಿಡ್ರೆ ನಿದ್ದೆ ತಾನಾಗ್ ಬರುತ್ತೆ. ನಿದ್ದೆ ಬಗ್ಗೆ ಏನು ಅಂತ ಹೇಳಿ ತಳ್ಳಿ ಹಾಕ್ಬಿಡ್ತಾರೆ. ಆದ್ರೆ ಅಲ್ಲೇ ತಿಳ್ಕೊಳ್ಬೇಕಾದದ್ದು ಅದೇ ಸರಿಯಾದ ಜಾಗ. ಭಾಷ್ಯಕಾರರು ಅದ್ವೈತಾನುಭವಕ್ಕೆ ಉದಾಹರಣೆಯಾಗಿ ಸುಷುಪ್ತಿಯನ್ನು ಕೊಟ್ಟು, ನೋಡು ನಿದ್ದೆಯಲ್ಲಿದ್ದ ಹಾಗೆ ಈಗಲೂ ಇದೆಯಾ, ಸುಷುಪ್ತವ ಜಾಗೃತಿ ಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ ಅಪಿಚಾದ್ವಯತ್ವತಃ. ನಿದ್ದೆಯಲ್ಲಿದ್ದ ಹಾಗೆ ಎಲ್ಲವೂ ಆತ್ಮನೆ ಅಂತ ಅನುಭವ ಬರತ್ತಪ್ಪ. ಹಾಗೆ ಅನುಭವವೇ ಇಲ್ಲ ಅಂತ ಹೇಳಬಿಟ್ಟೆ. ಅದು ಅನುಭವದಲ್ಲಿ ಇದೆ, ಅದೇ ಸಹಜವಾದಂತಹದ್ದು, ಅದೇ ತತ್ವ, ಅದೇ ಎಲ್ಲರಿಗೂ ಶಾಂತಿಯನ್ನು ಕೊಡೋದು, ಅದೇ ಅಭಯ, ಅದೇ ಆನಂದ. ಇಷ್ಟು ಗೊತ್ತಿದ್ದು ಅದನ್ನು ತಿಳ್ಕೊಳ್ಳೋಕೆ ಹೋಗಲ್ವಲ್ಲ. ಉಪನಿಷತ್ತು ಹೇಳ್ತಾ ಇದೆ, ಗುರುಗಳು ಹೇಳ್ತಾ ಇದ್ದಾರೆ, ಶಂಕರ ಭಾಷ್ಯ ಇದೆ, ತಿಳ್ಕೊಳ್ಳೋ ಪ್ರಯತ್ನವೇ ಇಲ್ಲ. ಈ ಪ್ರಪಂಚ ಹಿಡ್ಕೊಂಡ್ಬಿಟ್ಟಿದೆ ಅಂತಾರೆ. ಇವನೇ ಹಿಡ್ಕೊಂಡಿರೋದು. ಬಿಟ್ರಾಯ್ತಾ? ಬಿಡೋಕೇನಂತೆ? ಬಿಡೋಕೇನ್ ಕಷ್ಟ ಇಲ್ಲಪ್ಪ. ಬಿಡೋದ್ರಿಂದ ಆನಂದವಾಗೋದ್ರ ಬಿಟ್ರಾಯ್ತು. ಹೀಗೆ ನಿದ್ರಾ ಸ್ವರೂಪ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾದ ತತ್ವವಾಗಿದೆ ಅಂತ ಹೇಳಿದರು. ಈಗ ದ್ವೈತಿಗಳ ಪಕ್ಷವನ್ನು ತಗೋತಾರೆ. ಏಷಾಂ ಪುನಃ ಅಯ ಅನಿವೃತ್ತಿ. ಯಾರ ಮತದಲ್ಲಿ, ಈ ಭಾವನೆ ಮಾಡೋ ಮತದಲ್ಲಿ ಈಶ್ವರ ಎಲ್ಲೋ ಇದ್ದಾನೆ, ಇನ್ನು ಸರಿಯಾಗಿ ಮಾಡಿದವರು ದೊಣ್ಣೆ ತಗೊಂಡು ಬಡಿತಾ ನಿಮ್ಗೆ. ಆಮೇಲೆ ತಾನು ತನಗಿಂತ ಬೇರೆ, ತನಗೆ ಕ್ರಿಯೆಗಳು ಕರ್ಮಗಳು ಬೇರೆ, ಈ ಪ್ರಪಂಚದ ಕಾರ್ಯವೂ ಬೇರೆ, ಈಶ್ವರ ಬೇರೆ, ಜಗತ್ತು ಬೇರೆ, ನಾನ್ ಬೇರೆ, ಈಶ್ವರ ಬೇರೆ, ನನ್ ಕರ್ತವ್ಯ ಇದೆ ಅಂತ ಯಾರು ಮಾಡ್ಕೋತಾರೋ ಅವರಿಗೆಲ್ಲ ಭಯ ಅನ್ನೋದು ಹೋಗೋದೇ ಇಲ್ಲ. ಯಾವ ಜೀವ ಭಯ ಭಯ ಭಯ. ಇದು ಮಾಡಿದ್ರೆ ಏನಾಗತ್ತೋ, ಅದು ಮಾಡಿದ್ರೆ ಏನಾಗತ್ತೋ, ಅದು ಮಾಡಿದ್ರೆ ಏನಾಗತ್ತೋ, ಏನೇನು ಮಾಡಿದ್ರು ಭಯದಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಕರ್ಮದಿಂದ ಭಯ ಹೋಗೋದು ಸುಳ್ಳು. ಎಲ್ಲಿ ನೀವು ಗುಡ್ಡದ ಅಡಿಯಲ್ಲಿ ಮನೆ ಮಾಡಿ ಅಲ್ಲಿದ್ರೂ ಆಗಲ್ಲ. ಯಾಕಂದ್ರೆ ಮೃತ್ಯು ಇರೋ ದೇಹದೊಳಗೆ, ಅಲ್ಲಲ್ಲ. ಹೀಗಾಗಿ ಭಯ ಅನ್ನೋದು ಹೋಗೋದಿಲ್ಲ. ಭಯ ಕಾರಣ ತಾನಲ್ಲದೆ ಇರೋ ಇನ್ನೊಂದು ನೋಡ್ಬಿಟ್ರೆ ಸಾಕು ಭಯ. ಮತ್ತೊಂದು ಇದೆ ಅಂತ ಕಲ್ಪನೆ ಬಂದ್ರೂ ಭಯ. ಯಾವಾಗ ಮನುಷ್ಯ ತನ್ನ ಸ್ವರೂಪವನ್ನ ತಿಳ್ಕೊಳ್ಳಿಲ್ಲ, ಮತ್ತೊಂದನ್ನು ತಪ್ಪಾಗಿ ತಿಳ್ಕೊಂಡ, ಅವತ್ತಿಂದ ಭಯ ಅವನಿಗೆ. ಅನ್ಯ ನಿಮಿತ್ತವಾದ, ಅನ್ಯ ಅಂದ್ರೆ ಬೇರೊಂದು ಇದೆ ಅಂತಲ್ಲ, ಕಲ್ಪಿತವಾದ ಬೇರೊಂದು ವಸ್ತುವಿನಿಂದ ಭಯ. ಆ ಬೇರೊಂದು ವಸ್ತು ಇರೋದು ಇವನೇ.
ಈ ಕನಸಲ್ಲಿ ಕಳ್ಳ ಅಟ್ಟಿಸ್ಕೊಂಡ್ಬಂದ್ರೆ ಕನಸಿನ ಕಳ್ಳ ಸೃಷ್ಟಿಯಾದ್ಯಾರಿಂದ? ಇವನಿಂದ. ಇವನ ಮನಸ್ಸೇ ಕಳ್ಳಾಗಿರೋದು, ಇವನ ಮನಸ್ಸೇ ಹಾವಾಗಿರೋದು, ಇವನ ಮನಸ್ಸೇ ಎಲ್ಲ ಕನಸಿನ ಪದಾರ್ಥಗಳಾಗಿರೋದು. ಆದ್ರೂ ಅದು ಭಯ. ಯಾಕೆ ಭಯ? ಇವನೇ ತಪ್ಪು ಕಲ್ಪನೆ ಮಾಡಿದ್ದೀನಿ. ಹೀಗೆ ಭಯಕ್ಕೆ ಮತ್ತೊಂದರ ನಿಮಿತ್ತ ಅಂದ್ರೆ ಮತ್ತೊಂದರ ಇದ್ದಾಗಿದೆ ನಿಮಿತ್ತ ಮಾಡ್ಕೊಂಡ್ರೆ ಸಾಕು. ಆತ್ಮಹಾನ ಅನುಪಪತ್ತಿ. ಮತ್ತೊಂದಿದ್ರೆ ಆವಾಗ ಅವನಿಗೆ ತನ್ನನ್ನ ಬಿಡಿಸ್ಕೊಳಕ್ ಆಗೋದಿಲ್ಲ ಅಂದ್ರು. ಏನ್ ಮಾಡಿದ್ದಾರೆ ಭಾಷೆಕಾರರು? ಸತ್ಯವಾಗಿದ್ದರೆ ಸತಶ್ಚ ಅನ್ಯಸ್ಯ, ಮತ್ತೊಂದು ನಿಮಿತ್ತವು ಇದ್ದೇ ಬಿಟ್ರೆ ಅದನ್ನ ನಿನ್ ಕೈಲಿ ಕಳೆಯೋಕ್ಕಾಗಲ್ಲ. ಆತ್ಮಹಾನ ಅಂದ್ರೆ ಅದರ ಸ್ವರೂಪವನ್ನು ನಾಶ ಮಾಡೋಕ್ಕಾಗಲ್ಲ. ಯಾವುದೇ ನಿಮಿತ್ತ ಸತ್ಯವಾಗಿದ್ದು ಬಿಟ್ರೆ ಆ ನಿಮಿತ್ತ ನಿನ್ ಕೈಲಿ ಭಯವನ್ನ ಕೊಡುತ್ತೆ, ಹೊರತು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಹುಲಿ ಇದೆಯಪ್ಪ, ಸತ್ಯವಾದ ಹುಲಿಯಲ್ಲಿ ತಪ್ಪಿಸ್ಕೊಳಕ್ಕಾಗತ್ತ? ಬರೀ ಚಿತ್ರ ಆದ್ರೂ ಪರವಾಗಿಲ್ಲ, ಸತ್ಯವಾದ ಹುಲಿ ಆಗ್ಬಿಟ್ರೆ. ಈಗ ಟಿವಿಯಲ್ಲಿ ಹುಲಿ ನೋಡ್ತೀವಿ, ಯಾಕೆ ಭಯ ಇಲ್ಲ ಅಂದ್ರೆ ಟಿವಿ ಹುಲಿ ಮನೆ ಒಳಗ್ ಬರೋಲ್ಲ, ಆ ಟಿವಿಲಿ ಮಾತ್ರ ತೋರುತ್ತೆ. ಅದೇ ನೀವು ಇದಕ್ಕೆ ಹೋಗ್ರೆ, ಕಾಡಿಗೆ ಹೋಗಿ ಹುಲಿ ಎದುರು ನಿಂತ್ಕೊಂಡ್ರೆ ಹ್ಯಾಕ್ ಕೈಕಾಲು ನಡ್ಗತ್ತೆ ತೋರಿಸ್ತೀವಿ. ಅಂದ್ರೆ ಮನುಷ್ಯನಿಗೆ ಮತ್ತೊಂದು ತನಗಿಂತ ಬೇರೆಯಾದ ಒಂದು ಇದೇ ಕಂಡು ಕೂಡ್ಲೆ ಭಯ ಅನ್ನೋದು ಗ್ಯಾರಂಟಿ ಹೋಗಲ್ಲ. ಅದು ಅಸತ್ತು ಅಂದ್ರೆ ತೋರಿಕೆಗೆಲ್ಲ ಇರುವಿಕೆ ಕೊಡಬಾರ್ದು ನೀವು. ಏನೇನ್ ತೋರುತ್ತೋ ಅದೆಲ್ಲ ಇದೆ. ಅಸತ್ತದು ಅಸತ್ತಾದದ್ದು ಅಂದ್ರೆ ಇಲ್ಲದೆ ಇರೋದು. ಇಲ್ಲದೆ ಇರೋದು ಕೆಲವು ಸಲ ಕಾಣತ್ತಪ್ಪ, ಕಾಣೋದಕ್ಕೆ ನಮ್ಮ ಇಷ್ಟ ಏನಲ್ಲ. ಉದ್ದುದ್ದ ಕಾಣುತ್ತೆ, ನೆಲೆ ಕಾಣುತ್ತೆ, ಆ ತರ ಕಾಣಿಸತ್ತೆ. ಕಂಡದ್ದೆಲ್ಲ ಹಾಗೆ ಇದೆ ಅಂದ್ರೆ ಅದು ಮನುಷ್ಯನ ಇದಾಗಲ್ಲ. ಈಗ ನೀರಿನಲ್ಲಿ ಡೊಂಕ ಕಾಣುತ್ತೆ, ಇದು ತೋರತ್ತಪ್ಪ. ಅದಕ್ಕೆ ಡೊಂಕ ಆಗ್ಬಿಡ್ತು ಅಂತ ಹತ್ಬಿಟ್ರೆ ಮನುಷ್ಯನ ತೋರಿಕೆಗೆ ಆತ್ಮಲಾಭ ಅಂದ್ರೆ ಅಸ್ತಿತ್ವ ಇಲ್ವೇ ಇಲ್ಲ. ಆಕಾಶ ನೀಲಿಯಾಗಿ ತೋರ್ಬಿಟ್ಟಿದೆ, ಡಬ್ಬ ತಗೊಂಡ್ಬಂದು ಮನೆಗೆಲ್ಲ ಪೈಂಟ್ ಮಾಡ್ತೀನಿ ಅಂತಾರ, ಅದೆಲ್ಲ ಆಗಲ್ಲ. ಅಲ್ಲಿ ಆಸೆನೋ ಬರಲ್ಲ, ಅಲ್ಲಿ ಇದು ಬರಲ್ಲ. ಆದ್ರೆ ತೋರಿಕೆಗೆ ಆತ್ಮಲಾಭ ಅನ್ನೋದಿಲ್ಲ. ಇದು ತೋರಿಕೆ ಯಾವುದು, ಇರುವಿಕೆ ಯಾವುದು, ವಿಂಗಡ ಮಾಡ್ಕೋಬೇಕು ನೀವು. ಏನೇನ್ ತೋರಿಕೆ ಇದೆ, ಯಾವ್ಯಾವುದು ಇರುವಿಕೆ ಇದೆ. ಇರುವಿಕೆ ಸ್ವರೂಪಕ್ಕೆ, ತೋರಿಕೆ ಪ್ರಪಂಚಕ್ಕೆ ಹೇಳ್ತಾರೆ. ಈಗ ಪೂರ್ವಕ್ಕೆ ಬಂದ ಸ್ವಾಮಿ, ಮತ್ತೊಂದು ಅಪೇಕ್ಷೆ ಇದ್ದಾಗ ಅದರ ಭಯ ಬರುತ್ತೆ. ಮತ್ತೊಂದಿದ್ದು ಅದು ನಮಗೆ ಅಪೇಕ್ಷೆ ಇರುತ್ತೆ, ಅವರು ನಮ್ಮ ತಂದೆ ಚೆನ್ನಾಗಿ ಅನುಕೂಲ ಮಾಡ್ಕೊಳ್ತಾರೆ, ಕೊರೋನಾ ಬಂದ್ಬಿಡ್ತು ಭಯ. ಅಂದ್ರೆ ಮತ್ತೊಂದರ ಅಪೇಕ್ಷೆ ಇದ್ದವನಿಗೆ ಮತ್ತೊಂದರಲ್ಲಿ ಆವಾಗ ಭಯ ಆಗಬಹುದು. ಅದಕ್ಕೇನ್ ಮಾಡಕ್ಕಾಗಲ್ಲ ಅಂತಂದ್ರು. ಅದಕ್ಕಂದ್ರು ನಾ ಅದು ಅದೇ ಸಮಾನ ಅಂದ್ರು. ಮತ್ತೊಂದರ ಅಪೇಕ್ಷೆ ಅನ್ನೋದು ಅದು ಭಯಕ್ಕೆ ಕಾರಣ ಅನ್ನೋದು ಸಮಾನ. ಸಂಸಾರ ಇರೋವರೆಗೂ ಭಯ ಹೋಗಲ್ಲ ಅಂತ. ಇಲ್ಲಿ ಸಾಪೇಕ್ಷವಾದಂತಹದ್ದು ಮತ್ತೊಂದಿದ್ದರೆ ಅದು ಭಯಕ್ಕೆ ಕಾರಣ ಆಗಬಹುದು ಅಂತ ಪೂರ್ವಪಕ್ಷಿ ಹೇಳಿದ್ರೆ ಹಾಗಲ್ಲ, ಅದು ಇದು ಸಮಾನ. ಅಂದ್ರೆ ಹೇಗೆ, ಏನ್ ಸಮಾನ? ಒಂದು ವಿವರಣ ವಾಕ್ಯ ಇದೆ. ಯತ್ ಈಗ ನಮಗೆ ಭಯ ಕಾರಣ ಯಾವುದು ಅನ್ನೋಕೆ ಅವ್ರು ಹೇಳ್ತಾರೆ. ಭಯ ಅನ್ನೋದು ಅಂತಃಕರಣ. ಅವರ ಇದು ಸಂದೇಹ ಹೇಳಿ ಗುರುಗಳೇ, ಅವ್ರದ್ದು ಆಕ್ಷೇಪ ಏನು ಅಂದ್ರೆ ಮತ್ತೊಂದು ಅನ್ನೋದು ಇದೆ, ಅದು ನಮಗೆ ಅಪೇಕ್ಷೆ ಇದೆ, ಅದರ ಅಪೇಕ್ಷೆಯಿಂದಲೇ ಭಯ ಬರಬಹುದು. ಈಗ ಸಂಸಾರದಲ್ಲಿ ಯಾರ್ಯಾರೋ ಇದ್ದಾರೆ, ಅವರ ಅಪೇಕ್ಷೆ ನಮಗಿರತ್ತೆ, ಅದರಿಂದ ನಮಗೆ ಭಯ ಆಗ್ಬಹುದಲ್ವಾ? ಅದು ಇಲ್ಲ ಅಂತ ಯಾಕೆ ಮಾಡ್ಕೋತೀರಿ? ತೋರಿಕೆ ಅಂತ ಯಾಕೆ ಹೇಳ್ತೀರಿ? ತೋರಿಕೆ ಅದು ಯಾವುದು ಇಲ್ವೇ ಇಲ್ಲ, ನೀವು ಹೇಳಿದ್ ಸರಿಯಾಗ್ಲಿಲ್ಲ ಅಂತ. ಇಲ್ಲ, ಹಾಗಲ್ಲ. ನಾವು ಮತ್ತೊಂದು ಏನೇನ್ ತೋರ್ತೀವೋ ಅದೆಲ್ಲ ಬರೀ ತೋರಿಕೆನೆ. ಅದು ಇದೇ ಅಂತ ತಿಳ್ಕೊಂಡ್ರೆ ಭಯಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ಬೇಕು. ಅದನ್ನ ಅವನೇನ್ ಮಾಡ್ದ, ಪೂರ್ವಪಕ್ಷಿ ಮತ್ತೊಂದರ ಅಪೇಕ್ಷೆಯಿಂದ ಭಯವಾಗುವಾಗ ಮತ್ತೊಂದು ಇದೇ ನಿಜ ಅಂತ ಅವನು ಒತ್ತದ. ಈಗ ನಮ್ಮ ಮನಸ್ಸಲ್ಲಿ ಇರೋದೇ ಹಾಗೆ. ಯಾವ್ಯಾವ್ದು ಈ ಸಂಸಾರದಲ್ಲಿ ನಾವು ನೋಡ್ತೀವೋ, ಅಪ್ಪ ಅಮ್ಮ ಅಣ್ಣ ತಮ್ಮ ಅವರೆಲ್ಲ ಇದಾರೆ ಅಂತಲೇ ತಿಳ್ಕೊಂಡಿದೀವಿ. ಇಲ್ಲದೆ ಇರೋ ಕನಸಿನ ಹಾಗೇನ್ ಮಾಡ್ಕೊಂಡಿಲ್ಲ ನಾವು, ಅಥವಾ ಬರೀ ತೋರಿಕೆ ಅಂತೂ ಮಾಡ್ಕೊಂಡಿಲ್ಲ. ಆದ್ರಿಂದ ಭಯಕ್ಕೆ ಕಾರಣ ಮತ್ತೊಂದರ ವಸ್ತುವಿನ ಅಪೇಕ್ಷೆ ಇರೋದು ಅಂದ ಪೂರ್ವಪಕ್ಷಿ. ಇಲ್ಲ, ಅಲ್ಲೂ ಅದೇ ಸಮಾನ. ಏನು ಅಂದ್ರೆ ನಮಗೆ ಧರ್ಮಾದಿಗಳ ನಿಮಿತ್ತವಾಗಿ ಭಯ ಆಗತ್ತೆ. ಅಂದ್ರೆ ನಮ್ಮ ಪುಣ್ಯ ಪಾಪ ಇವುಗಳ ನಿಮಿತ್ತವಾಗಿ ಅಂತಃಕರಣದಲ್ಲಿ ಭಯ ಆಗತ್ತೆ. ಅದು
ನಿತ್ಯ ವಸ್ತುವೋ ಅನಿತ್ಯ ವಸ್ತುವೋ ಅಂದ್ರೆ ನಾವು ನಿಜ ಅಂತ ತಿಳ್ಕೊಂಡಿದೀವೋ ಸುಳ್ಳು ಅಂತ ತಿಳ್ಕೊಂಡಿದೀವೋ. ಸುಳ್ಳಾದ ವಸ್ತುವಿನಲ್ಲೂ ಭಯ ಆಗಬಹುದು, ನಿತ್ಯವಾದ ವಸ್ತುವಿನಲ್ಲೂ ಭಯ ಆಗಬಹುದು. ಅದಕ್ಕೆ ನಮ್ಮ ದೇಹದೊಳಗಿರುವ ಪಾಪದ ಫಲ ಭಯ ಆಗೋದು. ಯಾರೋ ನಮ್ಮವರೇ ಆಗಿದ್ರು ಒಂದ್ಸಲ ಭಯ ಆಗ್ಬಿಡತ್ತೆ, ಅಥವಾ ಬೇರೆಯವರಾದ್ರೂ ಭಯ ಆಗತ್ತೆ. ಭಯ ಆಗೋದಕ್ಕೆ ನಮ್ಮ ದೇಹದೊಳಗಿರುವ ಪುಣ್ಯ ಪಾಪಗಳು ಕಾರಣ ದೇಹದಲ್ಲಿ. ಆದ್ರೆ ಧರ್ಮಾದ್ಯನುಸಾಯಿ ಭೂತಂ ನಿತ್ಯಂ ಅನಿತ್ಯಂ ವಾ ನಿಮಿತ್ತಂ ಅಪೇಕ್ಷ ಅನ್ಯತ್ ಭಯ ಕಾರಣಂ ಸ್ಯಾತ್. ಬೇರೊಂದು ವಸ್ತು ನಮಗೆ ಭಯ ಕಾರಣ ಆಗ್ಬಹುದಪ್ಪ. ಅದಕ್ಕೆ ನಿತ್ಯ ಅನಿತ್ಯ ಅಂದ್ರೆ ಸತ್ಯ ಅಸತ್ಯ ಅಂತ ಅರ್ಥ. ಬೇರೊಂದು ವಸ್ತು ಸತ್ಯವೋ ಅಸತ್ಯವೋ ನಮ್ಮ ಪುಣ್ಯ ಪಾಪಗಳ ನಿಮಿತ್ತವಾಗಿ ಭಯ ಕಾರಣ ಆಗತ್ತೆ. ಆಗ ಅಂಥ ವಸ್ತು ಆತ್ಮಹಾನ ಅಭಾವ ಭಯ ನಿವೃತ್ತಿ. ಆ ವಸ್ತು ಬಿಟ್ಟು ಹೋಗೋದೇ ಇಲ್ಲ. ನಿಮ್ ಪುಣ್ಯ ಪಾಪ ಇದ್ದವರಿಗೂ ಆ ವಸ್ತು ಸತ್ಯ ಅಂತ ಹೋಗ್ತಾನೆ ಭಯ ಆಗೋದು. ಸುಳ್ಳು ಅನ್ನೋದಕ್ಕೆ ಆಮೇಲೆ ಗೊತ್ತಾಗಬಹುದು. ಸುಳ್ಳಾದ ವಸ್ತುವಾಗ್ಲಿ ಸತ್ಯವಾದ ವಸ್ತುವಾಗ್ಲಿ ಭಯಕ್ಕೆ ಕಾರಣ ಆಗುವಾಗ ಅದು ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಅದಾಯ್ತು. ಈಗ ಸುಳ್ಳೆ ಸುದ್ದಿಯಲ್ಲೂ ಭಯ ಆಗತ್ತೆ, ನಿಜವಾದ ಸುದ್ದಿಯಲ್ಲೂ ಭಯವಾಗತ್ತೆ ಅಲ್ವಾ? ಅದು ಭಯವಾಗೋದಕ್ಕೆ ಬರೀ ಸುದ್ದಿ ಅಲ್ಲ, ನಮ್ಮೊಳಗಿರುವ ಆ ಪುಣ್ಯ ಪಾಪಗಳ ಸಂಬಂಧದ ಕಾರಣವೂ ಉಂಟು. ನಮ್ಮವರಾಗಿದ್ರೆ ಸುಮ್ಮನೆ ಪ್ರಪಂಚದ ಸುದ್ದಿ ಕೇಳಿದ್ರೆ ಭಯ ಆಗಲ್ಲ. ಈ ಕೊರೋನಾ ಯಾರಿಗೋ ಬಂದಿದೆ ಅಂದ್ರೆ ಭಯ ಅಲ್ಲ, ನಮ್ಮವರಿಗೇನ್ ಕೂಡ್ಲೇ ಶುರು ಆಗಿಟ್ಬಿಡುತ್ತೆ. ಅದು ನಿಜವಾದ ಸುದ್ದಿನೋ ಸುಳ್ಳು ಸುದ್ದಿನೋ ಹೇಗಾದ್ರೂ ಆಗ್ಲಿ ಭಯ ಆಗತ್ತೆ, ಬಿಡೋದಿಲ್ಲ. ಈಗ ಮತ್ತೂರಿಗೆ ಫೋನ್ ಮಾಡ್ರಿ, ಎಷ್ಟು ಜನ ಕೊರೋನಾ ಬಂದಿದೆ ಅಂತ ಹೇಳ್ತಾರೋ. ಸಿಕ್ಕಾಪಟ್ಟೆ ಕೊರೋನಾ. ಅದೇ ನಾನ್ ಕೇಳಿದ್ರೆ ಅದು ಕೊರೋನಾ ಅನ್ನೋದು ಎಲ್ಲರ ದೇಹದೊಳಗೆ ಇದ್ದೇ ಬಿಟ್ಟಿದೆ, ಅದು ಎಲ್ಲಿಂದೋ ಬಂದು ಸೇರ್ಕೊಂಡಿಲ್ಲ, ಅದು ಇದ್ದೇ ಇರತ್ತೆ. ಹೀಗೆ ಆ ರೀತಿ ಬಂದಂತಹ ಭಯ ಹೊರಗಡೆ ನಮಗೆ ಸತ್ಯತ್ವ ಬುದ್ಧಿ ಇರೋ ತನಕ ಹೋಗಲ್ಲ. ಪ್ರಪಂಚ ಇದೆ, ಸಂಸಾರ ಇದೆ, ನಮ್ಮವರು ಇದ್ದಾರೆ ಅಂತ ಎಲ್ಲಿವರೆಗಿದೆಯತ್ತೋ ಅಲ್ಲಿವರೆಗೆ ಭಯ ಅನ್ನೋದು ಹೋಗೋದಿಲ್ಲ. ಆ ತೋರಿಕೆ ಸತ್ಯ. ನಮಗೆ ಕೇಳೋದು ಸುಲಭ, ಅದೇ ರೀತಿ ಅನುಭವತ್ತೊಂದು ನಿಶ್ಚಯ ಮಾಡೋದು ಕಷ್ಟ. ಇದೆಲ್ಲ ಎಚ್ಚರವೆಲ್ಲ ಕನಸಿನ ಹಾಗೆ ಕೇಳೋ ಸುಲಭ ಸ್ವಾಮಿ, ಆದ್ರೆ ಅದನ್ನು ಅನುಭವಿಸುವಾಗ ಹೀಗಾಗ್ಬಿಡ್ತು ಹಾಗಾಗ್ಬಿಡ್ತು, ಏನಾಯ್ತು ನಮಗೆ ಕುತೂಹಲ, ಪ್ರಪಂಚ ಏನಾಯ್ತು ಅಲ್ಲಿ ಏನಾಯ್ತು ಅನ್ನೋದೇ ಹೊರತು ಬರೀ ತೋರಿಕೆ ಆಗಿದ್ದೆ ಕೇಳ್ತಾ ಇದ್ವಾ ಏನಾಯ್ತು ಅಂತ. ಏನ್ ಮಾಡಿದ್ರೆ ಏನಾಗತ್ತೆ, ಏನ್ ಮಾಡಿದ್ರೆ ಏನೂ ಆಗಲ್ಲಪ್ಪ, ಸುಳ್ಳಿನಲ್ಲಿ ಎಂತಾಗತ್ತೆ. ಆದ್ರಿಂದ ನಮ್ಮ ಪ್ರಶ್ನೆ ಮಾಡುವಾಗ ನಮಗೆ ಒಳಗೆ ಅದು ಸತ್ಯ ಅನ್ನೋ ಬುದ್ಧಿ ಇದ್ದೇ ಇದೆ. ಪ್ರಪಂಚದಲ್ಲಿ ನಡೀತಾ ಇರೋ ನಿಜ, ಈ ಕೊರೋನಾ ಬಂದಿರೋದು ನಿಜ, ಇದು ನಮ್ಮವ್ರಿಗೆ ಬಂದಿರೋ ಅದೆಲ್ಲ ಇದ್ದೇ ಭಯ ಬರೋದು, ಸುಳ್ಳೆ ಭಯ ಬರೋಲ್ಲ. ಆದ್ರಿಂದ ಎಲ್ಲಾ ವಸ್ತುವಿನಲ್ಲೂ ಆ ಸತ್ಯತ್ವ ಬುದ್ಧಿ ಬಂದು ತತ್ವಳಿಕೆಯಿಂದಲೇ ತಥಾಭೂತಸ್ಯ ಸತ್ಯ ಅಂತ ಅನ್ಕೊಂಡಿದ್ರೆ ಭಯ ಹೋಗಲ್ಲ. ಅದು ಭಾಷ್ಯಕಾರ ಆತ್ಮಹಾನೇವ ಈಗ ಇದ್ದ ತೋರೋದು ಇದಕ್ಕಿದ್ದಾಗ ಮರೆಯಾಗೋದು, ಇಲ್ಲೇ ಇರೋ ತೋರೋದು, ಇದೇ ಇಲ್ಲ ಅನ್ನೋ ವ್ಯವಸ್ಥೆ ಇಲ್ಲ, ಈ ತರ ಏನಾದ್ರು ಆಗ್ಬಿಟ್ರೆ ಆವಾಗ ಎಲ್ಲೂ ನಂಬಿಕೆನೇ ಬರೋಲ್ಲ ನಮ್ಗೆ. ಏನಿದು ಎಚ್ಚರನೋ ಕನಸನೋ ಸಂದೇಹ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ, ತೀರ್ಮಾನನೇ ತಗೊಳಕ್ಕಾಗಲ್ಲ. ಏನ್ ಮಾಡೋದು? ಯಾವ್ದೋ ಊರಿಗೆ ಹೋಗಿರ್ತೀವಿ, ಎದ್ದು ಬಿಡ್ತೀವಿ. ಎದ್ದು ಬಿಟ್ರೆ ಇದು ಕನಸಲ್ಲಿ ಎದ್ದಿದ್ದೀನೋ ಎಚ್ಚರದಲ್ಲಿ ಎದ್ದಿದ್ದೀನೋ, ಈ ಊರು ಎಚ್ಚರದ್ದೋ ಕನಸಿಂದೋ ಅಂತ ಕೇಳಿದ್ರೆ ಏನು ಉತ್ತರ ಹೇಳೋದು? ಏನಪ್ಪಾ ಯಾರನ್ನ ಕರೆದಿದ್ದು ಎಚ್ಚರನೋ ಕನಸೋ ಅಂತ ಕೇಳ್ಬೇಕು, ಅವರೇ ಹೇಳ್ತಾರೆ. ನಮಗೆ ಈ ತೋರಿಕೆ ವಿಷಯದಲ್ಲಿ ಇದ್ದದ್ದು ಇಲ್ಲ ಅಂತ ತಿಳ್ಕೊಳ್ಳೋದು, ಇಲ್ಲೇ ಇರೋದು ಇದ ಅಂತ ತಿಳ್ಕೊಳ್ಳೋದು, ಈ ಒಂದು ಇನ್ನೊಂದಾಗೋದು, ಹೀಗಾಗ್ಬಿಟ್ರೆ ಎಲ್ಲೂ ವಿಶ್ವಾಸ ಬರೋದಿಲ್ಲ. ಆದ್ರಿಂದ ತೋರುವಂತಹ ಪ್ರಪಂಚವನ್ನು ಹಿಡ್ಕೊಂಡು ನೀವು ಯಾವ ತತ್ವವನ್ನು ಮಾಡೋಕ್ಕಾಗಲ್ಲ. ಸ್ವರೂಪವನ್ನು ಹಿಡ್ಕೊಂಡು ಹೋಗ್ಬೇಕು. ನಮ್ಮ ಸ್ವರೂಪ ಸುಷುಪ್ತಿಯಲ್ಲಿ ಇದೆ, ಈಗಲೂ ಇದೆ. ಅದನ್ನ ಅಟ್ಟಿಸ್ಕೊಂಡು ಹೋಗಿ ತಿಳ್ಕೊಂಡು ಅದೇ ಇದೆಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಈ ತೋರಿಕೆಯ ಒಳ ಹೊಕ್ಕು ಹೋಗಿ ನೋಡೋಕ್ಕಾಗಲ್ಲ. ಇದಕ್ಕೆ ನಾವು ತೋರಿಕೆಗೆ ಮಾಯೆ ಅಂತೀವಿ. ಮಾಯೆನ್ ಗೆಲ್ಲೋಕ್ಕಾಗಲ್ಲ ಸುಲಭವಾಗಿ. ಮಾಯೆಯ ಅಡಿಯಲ್ಲಿರುವಂತಹ ಸತ್ಯವಂತ ಹೇಳ್ಕೊಂಡ್ಬಿಟ್ರೆ ಮಾಯೆ ಮರೆಯಾಗತ್ತೆ ಅಷ್ಟೇ. ಮಾಯೆನೇ ಏನೋ ಮಾಡ್ಬಿಡ್ತೀನಿ ಅಂತ ಹೋದ್ರೆ ಅದು ಮಾಯೆ ಇನ್ನೂ ಬಲಿಷ್ಠವಾಗತ್ತೆ, ಅದು ಬಹಳ ಜೋರದು. ಆದ್ರಿಂದ ಒಂದು ಇನ್ನೊಂದು ಸತ್ತು ಅಸತ್ತಾಗ್ಬಿಡ್ತು, ಅಸತ್ತು ಸತ್ತಾಗ್ಬಿಡತ್ತೆ ಅಂತಂದ್ರೆ ಎಲ್ಲೂ ವಿಶ್ವಾಸ ಬರಲ್ಲ. ನಿಜಾನ ಸುಳ್ಳು. ಈಗ ಒಬ್ಬ ಮನುಷ್ಯ ಒಂದ್ 5 ನಿಜ ಹೇಳ್ತಾನೆ, 5 ಸುಳ್ಳು ಹೇಳ್ತಾನೆ ಇಟ್ಕೊಳ್ಳಿ. ಅವ್ ನಿಜ ಹೇಳೋನೋ ಸುಳ್ಳು ಹೇಳೋನೋ ಹಾಗೆ ತೀರ್ಮಾನ ಮಾಡ್ತೀರಾ? ಎರಡೂ ಹೇಳ್ಬಿಡ್ತಾರ. ಅಯ್ಯೋ ನಂಬಿಕೆಗೆ ಅನರ್ಹ ಅಂತೀವಿ ನಾವು. ಏನ್ ಹೇಳ್ತೀವಿ? ನಂಬಕ್ ಬರೋದಿಲ್ಲ. ಒಂದು ಸಲ ಸುಳ್ಳು ಹೇಳ್ಬಿಟ್ರೆ ಮನುಷ್ಯ ಅಯ್ಯಯ್ಯೋ. ಹಾಗೆ ಇದೇ ಇಲ್ಲ ಅನ್ನೋದೇ ಇನ್ನೊಂದಾಗ್ಬಿಟ್ರೆ ಎಲ್ಲೂ ವಿಶ್ವಾಸ ಬರೋದಿಲ್ಲ. ಈಗ ನಮಗೆ ಅನುಭವ, ನಮ್ಮ ಅನುಭವ ಪ್ರಮಾಣ. ನಮ್ಮ ಅನುಭವದಲ್ಲಿ ಅಪನಂಬಿಕೆ ಇಲ್ಲ. ನಮ್ಮ ಅನುಭವ ನಮ್ಮ ಸ್ವರೂಪ ಇದೆ, ಅದು ಹತ್ರ ಇದೆ.
ಅದನ್ನು ಹಿಡ್ಕೊಂಡು ಪ್ರಪಂಚವನ್ನು ನಮ್ಮನ್ನು ನಿಶ್ಚಯ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಜ್ಞಾನವೂ ಬರುತ್ತೆ. ಅದೇ ಏಕತ್ವ ಪಕ್ಷ. ನಾನಾತ್ವ ಪಕ್ಷದಲ್ಲಿ ಬಹಳ ಕಷ್ಟ. ಏಕತ್ವ ಪಕ್ಷ ಪುನಃ ಎಲ್ಲವೂ ಆತ್ಮನೇ ಪರಮಾತ್ಮನೇ ಬ್ರಹ್ಮವೇ ಅಂತ ಏಕತ್ವ ಪಕ್ಷ ಹಿಡ್ಕೊಂಡ್ರೆ ಈ ನಿಮಿತ್ತವಾದ ಸಂಸಾರ ಅಂದ್ರೆ ಸಂಸಾರದಲ್ಲಿರೋ ಜನ, ಆ ಪ್ರಪಂಚ, ಅದೆಲ್ಲ ತಪ್ಪಿಳಿಕೆಯಿಂದ ನಾವೇ ಕಲ್ಪಿಸಿದ್ದು ಗೊತ್ತಾಗ್ಬಿಡತ್ತೆ. ಅನುಭವ ಒಂದು, ತೋರಿಕೆ ಒಂದು. ಈ ತೋರಿಕೆಯೆಲ್ಲ ತಪ್ಪಿಳಿಕೆಯಿಂದ ಬಂದಿರೋದು ಅನುಭವ ಸತ್ಯ ಅಂತ ಗೊತ್ತಾದ್ರಿಂದ ಇನ್ನು ದೋಷ ಇಲ್ಲ. ಆದ್ರೆ ಏಕತ್ವ ಪಕ್ಷವೇ ಸರಿಯ ಹೊರತು ಈ ವಾದಿಗಳಿದಾರಲ್ಲ, ಆ ನಾನಾತ್ವ ಪಕ್ಷದ ವಾದಿಗಳು, ಅದೆಲ್ಲ ಪ್ರಯೋಜನ ಇಲ್ಲ. ಅದೆಲ್ಲ ಭಯ ಹುಟ್ಟಿಸೋರು. ದೈಮಿರಿಕ ದೃಷ್ಟಸ್ಯ ತಪ್ಪು ತಿಳುವಳಿಕೆಯಿಂದ ಕಂಡಂತಹ ಎರಡನೇ ಚಂದ್ರನನ್ನ ಹುಟ್ಟಿದಾನೆ ಅಂತಾಗ್ಲಿ ಸತ್ತೋದ ಅಂತಾಗ್ಲಿ ಮಾಡೋಕ್ಕಾಗಲ್ಲ. ಅಂದ್ರೆ ಎರಡು ಚಂದ್ರ ಕಾಣಿಸತ್ತೆ, ಒಂದು ನಿಜವಾದ ಚಂದ್ರ, ಇನ್ನೊಂದು ಸುಳ್ಳಾದ ಚಂದ್ರ. ಸುಳ್ಳಾದ ಚಂದ್ರನ ಹುಟ್ಟಿದಾನೆ, ಇನ್ನು ಸ್ವಲ್ಪ ಹೊತ್ತಿ ಸತ್ತೋಗ್ಬಿಡ್ತಾನೆ ಅಂತ ಹಾಗೆಲ್ಲ ಮಾಡೋಕ್ ಬರತ್ತಾ? ಶೂಟ್ ಮಾಡೋಕ್ ಬರಲ್ಲ. ಸುಳ್ಳು ತೋರಿಕೆ ನೋಡೋ, ಸುಳ್ಳು ತೋರಿಕೆ ನಿಜವಾಗಿ ಹುಟ್ಟಿಯೂ ಇಲ್ಲ ಸತ್ತೂ ಇಲ್ಲ. ಹಾಗೆ ಸುಳ್ಳಾದಂತಹ ಪ್ರಪಂಚ ಆತ್ಮನಾಗಿ ಪರಮಾತ್ಮನಾಗಿರೋದ್ರಿಂದ ಅದನ್ನು ಸಾಯಿಸಲೂ ಬೇಕಾಗಿಲ್ಲ, ಹುಟ್ಟಿಸಲೂ ಬೇಕಾಗಿಲ್ಲ. ಏನು ಮಾಡಬೇಡಿ, ಪರಮಾತ್ಮನಾಗಿದ್ದಾನೆ ತಿಳ್ಕೊಳ್ಳಿ, ಆನಂದವಾಗಿ ಇರ್ರಿ ಅಷ್ಟೇ. ಹೀಗೆ ಆತ್ಮಲಾಭ ಅನ್ನೋದು ನಾಶ ಅನ್ನೋದು ಎರಡನೇ ಚಂದ್ರನಿಗೆ. ಆತ್ಮಲಾಭ ಅಂದ್ರೆ ಹುಟ್ಟು, ನಾಶ ಅಂದ್ರೆ ಮರಣ. ಎರಡನೇ ಚಂದ್ರನಿಗೆ ಹುಟ್ಟಾಗಲಿ ಸಾವಾಗಲಿ ಎರಡೂ ಇಲ್ಲ. ಯಾವಾಗ ಹುಟ್ಟಿದ ಯಾವಾಗ ಸತ್ತ ಅಂತ ಇಲ್ಲ, ಯಾಕಂದ್ರೆ ಕಲ್ಪಿತವಾದ್ರೆ. ಈಗ ಕೊನೆಯ ಭಾಷ್ಯಕಾರರು ಪ್ರಪಂಚವೇನೋ ಆತ್ಮನೇ ಅದಿಲ್ಲ, ಆದ್ರೆ ನಮ್ ತಪ್ತಿಳಿಕೆಯಿಂದ ಹೇಳಿದಲ್ಲ. ತಪ್ತಿಳಿಕೆ ಆದ್ರೂ ಇದೆಯೋ ಇಲ್ವೋ ಹೇಳ್ರಿ, ನಮ್ ಬುದ್ಧಿಯಲ್ಲಿ ತಪ್ತಿಳಿಕೆ ಇದೆಯೋ ಇಲ್ವೋ ಅದನ್ನಾದ್ರೂ ಹೇಳಿ. ಅದು ಶುರು ಮಾಡಿದ್ರು. ಮನುಷ್ಯನಿಗೆ ಈಗ ತಪ್ತಿಳಿಕೆ ಇದೆ, ಆಮೇಲೆ ಸರಿಯಾದ ತಿಳುವಳಿಕೆ ಬರುತ್ತೆ. ಇದೆರಡಾದ್ರೂ ನಿಜವಾ ಅದೂ ಇಲ್ವಾ ಅಂತ ಕೇಳಿದ್ರು. ಇದು ಬಹಳ ಕಷ್ಟದ ಪ್ರಶ್ನೆ. ಇದು ಸ್ವಲ್ಪ ಇದೆ ಅಂದ್ರೆ ಅವಾಗ ವಿದ್ಯೆ ಒಂದು ಅವಿದ್ಯೆ ಒಂದು ಪರಮಾತ್ಮ ಒಂದು ಮೂರಾಗ್ಬಿಡತ್ತಲ್ಲ. ಏಕತ್ವ ಪಕ್ಷ ಆಗಲ್ವಲ್ಲ. ಏಕತ್ವ ಪಕ್ಷ ಅಂದ್ರೇನೋ ಪರಮಾತ್ಮನಿಗಿಂತ ಬೇರೆಯಾದ ಯಾವುದೂ ಇಲ್ಲ ಅಂತ. ಪರಮಾತ್ಮನಿಂದ ಬೇರೆಯಾಗಿ ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆ ಅದಾದ್ರೂ ಇದೆಯೋ ಇಲ್ವಾ? ವಿದ್ಯಾವಿದ್ಯೆಯೋ ತದ್ಧರ್ಮತ್ವಂ. ಆ ಜೀವನಲ್ಲಿ ವಿದ್ಯಾವಿದ್ಯೆಗಳ ಸ್ವಭಾವ ಇದೆಯೋ ಇಲ್ವೋ ಅಂದ್ರೆ ಅದೂ ಇಲ್ಲ ಅಂದ್ಬಿಟ್ಟು. ಅವಿದ್ಯೆ ಇದೆ ಅನ್ನೋದು ಅವಿದ್ಯೆಯಿಂದಲೇ ಕಲ್ಪಿಸಿದ್ದು, ವಿದ್ಯೆ ಬರುತ್ತೆ ಅನ್ನೋದು ಅವಿದ್ಯೆಯಿಂದಲೇ ಕಲ್ಪಿಸಿರೋ. ನಿಜವಾಗಿ ವಿದ್ಯಾವಿದ್ಯೆಗಳು ಬುದ್ಧಿಯಲ್ಲಿದೆಯೇ ಹೊರತು ನಮ್ಮ ಸ್ವರೂಪದಲ್ಲಿಲ್ಲ. ನಮ್ಮ ಸಾಕ್ಷಿಯಲ್ಲಿ ನಾವು ಯಾವತ್ತೂ ದಡ್ಡರಾಗಿಲ್ಲ, ಯಾವತ್ತೂ ಬುದ್ಧಿವಂತರಾಗೋದೂ ಇಲ್ಲ. ಅಲ್ಲಿ ತಿಳ್ಕೊಳ್ಳೋವರೆಗೆ ದಡ್ಡರು, ತಿಳ್ಕೊಂಡ್ಮೇಲೆ ಬುದ್ಧಿವಂತರು ಅಂತ ಲೋಕದವರಿಗೆ ಹೇಳ್ಬೋದೇ ಹೊರತು ಹಿಂದೆ ನಾವು ಇಷ್ಟು ದಿವಸ ತಿಳ್ಕೊಳ್ಳಿಲ್ಲ ಆದ್ರಿಂದ ದಡ್ಡ, ಈಗ ತಿಳುವಳಿಕೆ ಬಂತು ಆದ್ರಿಂದ ಬುದ್ಧಿವಂತ ಅಂತ ಎರಡೂ ಆಗೋದಿಲ್ಲ. ಅದು ಎರಡು ಮನಸ್ಸಿನ ಧರ್ಮಗಳು. ನಮ್ಮ ಸಾಕ್ಷಿಗೆ ವಿದ್ಯೆಯೂ ಬರ್ಬೇಕಾಗಿಲ್ಲ, ಅವಿದ್ಯೆಯೂ ಬಂದಿರೋದಿಲ್ಲ. ಇದು ಚೆನ್ನಾಗಿ ನೆನಪಿಟ್ಕೋಬೇಕು. ನೋಡ್ರಿ ಹೇಗೆ ಬರೀತಾರೆ. ಪ್ರತ್ಯಕ್ಷವಾಗಿ ಕಾಣಿಸತ್ತೆ ಅಂದ್ರು. ಯಾವುದು ಕಾಣಿಸತ್ತೋ ಅದು ನೋಡೋವನಿಗೆ ಸೇರಿರೋಲ್ಲ, ಅಂಟ್ಕೊಳ್ಳಲ್ಲ. ಈಗ ನಾನು ಮರ ನೋಡಿದ್ರೆ ಮರ ನನಗ್ ಸೇರಿರೋಲ್ಲ, ನನಗೆ ಅಂಟ್ಕೊಂಡಿರೋಲ್ಲ, ಅದು ಬೇರೆ ಇರುತ್ತೆ. ಹಾಗೆ ವಿದ್ಯಾವಿದ್ಯೆಗಳು ಮನಸ್ಸಲ್ಲಿರೋದು ಕಾಣಿಸ್ತಾ ಇದೆ. ನಾನು ದಡ್ಡ ಅನ್ನೋ ನನ್ಗೆ ಕಾಣಿಸ್ತಾ ಇದೆ, ನನಗೆ ತಿಳುವಳಿಕೆ ಬಂತು ಅನ್ನೋದು ಕಾಣಿಸತ್ತೆ. ಆದ್ರೆ ನನ್ನ ಸ್ವರೂಪಕ್ಕೆ ದಡ್ಡತನವೂ ಇಲ್ಲ, ತಿಳುವಳಿಕೆಯ ಬುದ್ಧಿವಂತಿಕೆಯೂ ಇಲ್ಲ. ಹೇಗೆ ಬರೀತಾರೆ ನೋಡಿ, ಬಹಳ ಚೆನ್ನಾಗಿದೆ ಭಾಷ್ಯ ಇದು. ಅಂತಃಕರಣಸ್ಥೌ ಸ್ಪಷ್ಟವಾಗಿ ಬರೆದಿದ್ದಾರೆ. ಬುದ್ಧಿ ಅನ್ನುವಂಥದ್ರಲ್ಲಿ ವಿವೇಕ ಬಂದಾಗ ವಿದ್ಯಾ ಅಂತಲೂ, ಅವಿವೇಕ ಬಿದ್ದಾಗ ಅಜ್ಞಾನಿ ಅವಿದ್ಯಾ ಅಂತಲೂ, ರೂಪಾಧಿಪತ. ಹಾಗೆ ರೂಪ ಬಂದ್ರೆ, ಈ ಒಂದು ಬಸ್ ಬಂದ್ರೆ ನೋಡ್ತಾ ಇದೀವಿ, ಬಸ್ಸಿಗೂ ನಿಮ್ಗೂ ಏನು ಅಲ್ಲಿ ಹೋಗತ್ತೆ, ನೀವು ಇಲ್ಲಿ ನೋಡ್ತಾ ಇದ್ದೀವಿ. ನಿಮ್ಗೂ ಬಸ್ಸಿಗೂ ಏನು ನಿಮ್ ಸ್ವರೂಪಕ್ಕೆ ಏನು ಸಂಬಂಧ ಇಲ್ಲ. ನಾವು ನಾವಾಗೇ ಇರ್ತೀವಿ. ನಾವು ಯಾವುದನ್ನು ನೋಡ್ತೀವೋ ಅದು ನಮ್ಮ ಸ್ವರೂಪಕ್ಕೆ ಸೇರಿರೋದಿಲ್ಲ. ಇದು ಸಾಮಾನ್ಯ ರೂಲ್ಸ್. ದೃಶ್ಯ ವಿವೇಕದಲ್ಲಿ ಯಾವುದು ಕಾಣಿಸತ್ತೋ ಅದು ನೋಡುವವನಿಗೆ ಸೇರಿರೋದಿಲ್ಲ. ನಿಮ್ ದೇಹದಲ್ಲಿ ಕಾಣಿಸತ್ತೋ ಇಲ್ವಾ? ಕಾಣಿಸತ್ತೇನೆ ನಿಮ್ಗೆ ಸೇರಿಲ್ಲ, ಕಾಣಿಸಲ್ಲ ಅಂದ್ರೆ ಇಲ್ವೇ ಇಲ್ಲ. ಹೇಗಾದ್ರೂ ಕಷ್ಟ. ಕಾಣಿಸತ್ತೆ ಅಂದ್ರೆ ನಿಮಗಿಂತ ಬೇರೆಯಾಗಿದೆ ಅಂತ ಹೇಳ್ಬೇಕು, ಕಾಣಿಸೋದೇ ಇಲ್ಲ ಅಂದ್ರೆ ಯಾವತ್ತೂ ಇಲ್ವೇ ಇಲ್ಲ ಅಂತ ಹೇಳ್ಬೇಕು. ನೀವು ಎರಡಕ್ಕೂ ರೆಡಿ ಇಲ್ಲ. ನೀವು ಕಾಣಿಸತ್ತೆ ನಾವು ಆಗಿದ್ದೀವಿ ಅಂತೀರಿ, ಅದು ಎರಡೂ ತಪ್ಪದು. ನಮ್ಮ ದೇಹೇಂದ್ರಿಯಗಳು ನಮಗೆ ಕಾಣಿಸತ್ತೆ ಅಂದ್ರೆ
ಅದು ನಮಗಿಂತ ಬೇರೆಯಾಗಿರುತ್ತೆ, ಅದರ ಪಾಡಿಗೆ ಅದಿರುತ್ತೆ. ಇಲ್ಲ ಕಾಣಿಸೋದೇ ಇಲ್ಲ ಅಂತಂದ್ರೆ ಇಲ್ಲವೇ ಇಲ್ಲ ಅಂತ ತೀರ್ಮಾನ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಹೀಗಾಗಿ ಆ ರೂಪಾದಿಗಳು ಹೇಗೆ ಪ್ರತ್ಯಕ್ಷವಾಗಿ ಕಂಡಾಗ ನಮಗಿಂತ ಬೇರೆಯಾಗಿರುತ್ತೋ ಹಾಗೆ ವಿದ್ಯಾವಿದ್ಯೆಗಳು ಕೂಡ ಅಂತಃಕರಣದಲ್ಲಿ ಇರೋದು ಕಾಣಿಸ್ತಾ ಇದೆ, ಅದು ನಮ್ಮ ಸ್ವರೂಪಕ್ಕೆ ಸೇರಿರುವುದಿಲ್ಲ. ಅಂತಃಕರಣ ಸ್ಥೌ ಪ್ರತ್ಯಕ್ಷವಾಗಿ ಕಂಡಂತಹ ರೂಪ ದ್ರಷ್ಟೃಧರ್ಮ, ನೋಡುವವನ ಗುಣವಾಗೋದಿಲ್ಲ. ದ್ರಷ್ಟೃ ನೋಡುವವನಿಗೆ ಸಂಬಂಧಪಟ್ಟ, ನಾನ್ ನೋಡ್ತಾ ಇದ್ದೀನಿ ಅಲ್ಲಿ ಎಲ್ಲೋ ಒಂದು ರೂಪ ಡ್ಯಾನ್ಸ್ ಹೊಡಿತಾ ಇದೆ, ನಾನೇನ್ ಡ್ಯಾನ್ಸ್ ಮಾಡೋನಲ್ಲ, ನನಗೂ ಡ್ಯಾನ್ಸಿಗೂ ಸಂಬಂಧವೇ ಇಲ್ಲ, ದೂರದಲ್ಲಿ ಕಾಣಿಸುತ್ತಷ್ಟೆ. ಪ್ರತ್ಯಕ್ಷವಾಗಿ ಕಂಡ ರೂಪ ದ್ರಷ್ಟುವಿನ ಸ್ವರೂಪಕ್ಕೆ ಎಂದೂ ಸೇರಿರಲ್ಲ, ಗುಣವೇ ಅಲ್ಲ. ಹಾಗಾಗಿ ವಿದ್ಯಾವಿದ್ಯೆಗಳೆರಡೂ ಕೂಡ ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಕಾಣಿಸ್ತಾ ಇವೆ. ಕಾಣಿಸ್ತಾ ಇರೋ ನಮಗಿಂತ ಬೇರೆಯಾಗಿರಬೇಕು. ನಮ್ಮ ಸ್ವರೂಪದಲ್ಲಿ ವಿದ್ಯೆಯೂ ಅವಿದ್ಯೆಯೂ ಎರಡೂ ಸೇರಿಲ್ಲ ಹೇಳ್ತಾರೆ. ತನ್ನ ಅನುಭವದಿಂದ ಕಾಣಿಸ್ತಾ ಇರ್ತಾನೆ ಅವಿದ್ಯೆ. ನೋಡಿ ಸ್ವಾಮಿ, ನನಗೆ ಈ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ ಅಂತ ಮನಸ್ಸಲ್ಲಿರೋ ತಪ್ಪು ತಿಳುವಳಿಕೆಯನ್ನ ತನ್ನ ಅನುಭವದಿಂದ ನಿರೂಪಣೆ ಮಾಡಿ ಹೀಗೆ ನಿಟ್ಟಿಸಿ ನೋಡ್ತಾನೆ. ಬಾವಿ ಒಳಗಿರೋ ಉಂಗುರ ನೋಡ್ದ ಹಾಗೆ ಅಥವಾ ಬಾವಿ ಒಳಗಿರೋ ಬುಟ್ಟಿ ನೋಡ್ದ ಹಾಗೆ ಮನಸ್ಸಲ್ಲಿರುವಂತಹ ತಪ್ಪು ತಿಳುವಳಿಕೆಯನ್ನ ಸಾಕ್ಷಿ ಅನುಭವದಿಂದ ಈ ಮನಸ್ಸು ಇಷ್ಟು ದೊಡ್ಡ ಮನಸ್ಸು ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಅದನ್ನ ನೋಡ್ತಾ ಇರ್ತೀವಿ. ನಮಗೂ ಆ ತಪ್ಪು ತಿಳುವಳಿಕೆಗೂ ಏನು ಸಂಬಂಧ ಇಲ್ಲ, ನಾನೇನ್ ತಪ್ಪು ತಿಳುವಳಿಕೆ ಉಳ್ಳವನಲ್ಲ. ಅದು ಸರಿಯಾದ ತಿಳುವಳಿಕೆ ಬಂದಾಗಲೂ ಅದನ್ನು ನೋಡ್ತೀವಿ. ಆದ್ರಿಂದ ನಮ್ಗೆ ತಪ್ಪು ತಿಳುವಳಿಕೆಯು ಬಂದಿಲ್ಲ, ಸರಿಯಾದ ತಿಳುವಳಿಕೆಯು ಬರಬೇಕಾಗಿಲ್ಲ. ಇದು ಪರಮಾರ್ಥ. ಆದ್ರೆ ಈಗ ಬೇಕೋ ಕೊನೆ ಡಿಸಿಷನ್ ಅದಾದ್ರೂ ಈಗ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ, ಅದು ಹೋಗಿ ಸರಿಯಾದ ತಿಳುವಳಿಕೆ ಬರಬೇಕು ಅಂತ ಶುರು ಮಾಡ್ಬೇಕು ನೀವು. ಆ ಬಂದ ಮೇಲೆ ಅರ್ಥ ಆಗೋದು ಹೇಳ್ತಾ ಇದ್ದಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ. ಅವಿದ್ಯಾಚ ಸ್ವಾನುಭವೇನ ರೂಪ್ಯತೆ. ನಾನು ಮಂಕಾಗ್ಬಿಟ್ಟಿದೆ, ನನ್ನ ವಿಜ್ಞಾನ ತಿಳುವಳಿಕೆ ಪೂರ್ತಿ ವಿಂಗಡವೇ ಆಗ್ತಾ ಇಲ್ಲ, ಯಾಕೋ ತಪ್ಪಾಗಿ ತಿಳ್ಕೊತಾ ಇದ್ದೀನಿ ಅಂತಂದ. ಅದನ್ನ ನೋಡ್ತಾ ಇದ್ದಾನೆ ಅನುಭವದಿಂದ. ಅದನ್ನ ತಪ್ಪು ತಿಳುವಳಿಕೆ ಬುದ್ಧಿಯಲ್ಲಿದೆಯೇ ಹೊರತು ಸಾಕ್ಷಿ ಸ್ವರೂಪದಲ್ಲಿ ಇಲ್ಲ. ಇತಿ ತಥಾ. ಆಮೇಲೆ ವಿವೇಕ ಜ್ಞಾನ ಬಂದ್ರೆ ಆ ಬುದ್ಧಿಗೆ ವಿವೇಕ ಬರೋದು, ಆತ್ಮನಿಗಲ್ಲ. ಪರಮಾತ್ಮನಿಗೆ ಏನು ವಿವೇಕ ಜ್ಞಾನ ಬರಬೇಕಾಗಿಲ್ಲ, ಬುದ್ಧಿಗೆ ವಿವೇಕ ಜ್ಞಾನ ಬರುತ್ತೆ. ಅದು ಅನುಭವಕ್ಕೂ ಗೊತ್ತಾಗ, ಓ ನನ್ನ ತಿಳುವಳಿಕೆಯಲ್ಲಿ ಆತ್ಮನೇ ಇದೆಲ್ಲವೋ, ಈ ಬಾಕಿ ಇದೆಲ್ಲ ವಿದ್ಯೆನ ಕಲ್ಪಿತ ಅಂತ ಅನುಭವದಿಂದ ವಿದ್ಯೆ ಮನಸ್ಸಲ್ಲಿ ಉಂಟಾದದ್ದು ಕಾಣಿಸುತ್ತೆ. ಉಪದಿಶಂತಿ ಚ. ಬೇರೊಬ್ಬರಿಗೆ ಜ್ಞಾನಿಗಳಾದವರು ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಅಂದ್ರೆ ಅದು ಮನಸ್ಸಾದ್ರಿಂದ ಅವರ ಮನಸ್ಸಲ್ಲೂ ಹುಟ್ಟಾಗತ್ತೆ. ಸ್ವರೂಪ ಆದ್ರೆ ನಾನು ನಿಮಗೆ ಸ್ವರೂಪ ಕೊಡೋಕ್ ಬರುತ್ತೆ, ಕೊಡೋಕ್ ಬರಲ್ಲ. ಒಬ್ಬನ ಸ್ವರೂಪ ಇನ್ನೊಬ್ಬರಿಗೆ ಕೊಡೋಕ್ ಬರಲ್ಲ, ಅವನ ಸ್ವರೂಪವನ್ನು ಅವನೇ ತಿಳ್ಕೋಬೇಕು. ಮತ್ತೊಬ್ಬರು ವಿದ್ಯೆಯನ್ನ ಮತ್ತೊಬ್ಬರಿಂದ ಪಡ್ಕೋಬಹುದು, ಆದ್ರೆ ವಿದ್ಯೆಯನ್ನ ಉಪದೇಶ ಮಾಡ್ತಾರೆ, ಅವರು ವಿದ್ಯೆಯನ್ನ ತಳ್ಕೋತಾರೆ, ಅವರ ಬುದ್ಧಿಯಲ್ಲಿ ವಿದ್ಯೆ ಬಂದು ಕಾಣಿಸತ್ತೆ. ಆದ್ರೆ ವಿದ್ಯೆ ನಮ್ಮ ಸ್ವರೂಪಕ್ಕೆ ಸೇರಿರೋದಿಲ್ಲ. ತಥಾಚ. ಆದ್ರಿಂದ ಅವರು ಕೂಡ ನಿಶ್ಚಯ ಮಾಡ್ಕೊಳ್ತಾರೆ, ಆತ್ಮನೇ ಇದೆಲ್ಲವೂ ಅಂತ ವಿದ್ಯೆಯನ್ನ ನಿಶ್ಚಯ ಮಾಡ್ಕೊಂಡು ಪಡ್ಕೋತಾರೆ. ತಸ್ಮಾತ್ ಈ ವಿದ್ಯಾವಿದ್ಯೆಗಳು ಪ್ರಪಂಚದ ನಾಮರೂಪಕ್ಕೆ ಸೇರಿದ್ದೇ ಹೊರತು ಕೇವಲನಾದ ಆತ್ಮನಿಗೆ ಸೇರಿಲ್ಲ. ಅವನ ವಿದ್ಯಾವಂತನೂ ಅಲ್ಲ, ವಿದ್ಯಾವಂತನೂ ಆಗೋದಿಲ್ಲ, ಆಗಬೇಕಾಗಿಲ್ಲ ಅಂದ್ರು. ನಾಮರೂಪಗಳು ಎಂದೂ ಆತ್ಮನ ಗುಣವಲ್ಲ, ಆತ್ಮನ ಸ್ವರೂಪಕ್ಕೆ ಸೇರಿದ್ದಲ್ಲ. ಯಾಕೆಂದ್ರೆ ನಾಮರೂಪಯೋರ್ ನಿರ್ವಹಿತ. ನಾಮರೂಪಗಳನ್ನ ಮೇಲೆತ್ತಿ ತೂಗು ಬಿಟ್ಟಿದ್ದಾನೆ, ತಾನು ನಾಮರೂಪಗಳನ್ನ ಇಟ್ಕೊಂಡಿಲ್ಲ. ತೇ ಯದಂತರ. ಆ ನಾಮರೂಪಗಳು ಯಾವನಿಗಿಂತ ಬೇರೆಯಾಗಿದೆಯೋ ಆ ನಾಮರೂಪಗಳು ಇಲ್ಲದೆ ಬ್ರಹ್ಮ ಅಂತ ಹೇಳಿ ಶ್ರುತಿ ನಾಮರೂಪ ಪಕ್ಷದಲ್ಲಿರುವ ವಿದ್ಯಾವಿದ್ಯೆಗಳು ಆತ್ಮನ ಧರ್ಮವಲ್ಲ, ಆತ್ಮನಿಗೆ ಸೇರಿಲ್ಲ ಅಂತ ಹೇಳ್ತಾ ಇದೆ. ಈ ಕೊನೆ ವಾಕ್ಯ ಬಹಳ ಅದ್ಭುತವಾಗಿದೆ ನೋಡಿ. ಆ ನಾಮರೂಪಗಳು ಅಂದ್ರೆ ವಿದ್ಯಾವಿದ್ಯೆಗಳು ಹಗಲು ರಾತ್ರಿಗಳಂತೆ ಸೂರ್ಯನಲ್ಲಿ ಕಲ್ಪಿತವಾಗಿವೆ. ನಮಗೆ ಹಗಲು ರಾತ್ರಿ ಖಂಡಿತ, ಸೂರ್ಯನಿಗೆ ಹಗಲು ರಾತ್ರಿ ಉಂಟೋ ಇಲ್ವೋ ಅಂತ ಜಿಜ್ಞಾಸೆ ಮಾಡಿದ್ರೆ ನಾವು ಸೂರ್ಯನಲ್ಲಿ ಸೇರ್ಕೊಂಡಿದೀವಿ ಅಂತ ಇಟ್ಕೊಳ್ಳೆ, ಅವಾಗ ನಮ್ಗೆ ಹಗಲು ಕಾಣಿಸತ್ತೋ ರಾತ್ರಿ ಕಾಣಿಸತ್ತೋ? ಎರಡೂ ಕಾಣಿಸತ್ತ. ಸೂರ್ಯನೊಳಗೆ ನಾವು ಮರ್ಜ್ ಆಗ್ಬಿಟ್ಟಿದೀವಿ ಅಂತ ಒಂದು ಭಾವನೆ ಮಾಡ್ಕೊಳ್ಳೆ,
ಈಗ ನಾವು ಪ್ರಪಂಚವನ್ನು ನೋಡ್ತಾ ಇದೀವಿ. ನಮಗೆ ಹಗಲು ಮಾತ್ರ ಕಾಣುತ್ತೆ. ಹಗಲು ಮಾತ್ರ ಕಾಣುತ್ತೆ. ಬೆಳಕು ಕಾಣಿಸತ್ತೋ ಕತ್ಲು ಕಾಣಿಸತ್ತೋ? ಎರಡೂ ಕಾಣಲ್ಲ ಗುರುಗಳೇ. ಎರಡೂ ಕಾಣಲ್ಲ. ಹಾಗಾದ್ರೆ ಹಗಲು ಇಲ್ಲ ರಾತ್ರಿನೂ ಇಲ್ಲ. ಅದಕ್ಕೆ ಭಾಷ್ಯಕಾರರು ಏನು ಇಲ್ಲ, ಹಗಲು ರಾತ್ರಿಗಳು ಸೂರ್ಯನಿಗೆ ಉಂಟೋ ಇಲ್ವೋ ಅಂದ್ರೆ ಎರಡೂ ಇಲ್ಲ ಅಂದ್ರೆ ಅವರು ಅಹೋರಾತ್ರಿ ಇವ ಕಲ್ಪಿದೆ. ನಮಗಿದೆ ಅಂದ್ರೆ ಸೂರ್ಯನಿಗೆ ಹಗಲು ಇಲ್ಲ ರಾತ್ರಿನೂ ಇಲ್ಲ. ರಾತ್ರಿ ಯಾವತ್ತಾರು ನೋಡಿದ್ರೆ ಹಗಲು ಬರೋದು, ರಾತ್ರಿ ಯಾವತ್ತು ನೋಡ್ತಾನ ಅವನು. ಕಲ್ಪಿತವಾದ ಹಗಲು ರಾತ್ರಿಗಳೋ ಹಾಗೆ ಚೈತನ್ಯ ರೂಪನಾದ ಆತ್ಮನಲ್ಲಿ ವಿದ್ಯಾವಿದ್ಯೆಗಳೆರಡು ಕಲ್ಪಿತವೇ ಹೊರತು ನಿಜವಾಗಿ ವಿದ್ಯೆಯು ಬಂದಿಲ್ಲ, ವಿದ್ಯೆಯು ಬರಬೇಕಾಗಿಲ್ಲ. ಆವಾಗಲೂ ಆತ್ಮ ಚೈತನ್ಯ ಅದ್ವಿತೀಯವಾಗಿದೆ ಅಂತ ಭಾಷ್ಯಕಾರರು ಒಂದು ಚರ್ಚೆಯಲ್ಲಿ ತೀರ್ಮಾನ ಮಾಡಿದರು. ಇನ್ನು ಮುಂದೆ ನಾಳೆ ಕಷ್ಟ ಇತ್ತು ಅಲ್ವಾ ಭಾಷ್ಯ? ಕಷ್ಟ ಇಲ್ವಾ? ನಿದ್ದೆಯಾಗಿ ಇದ್ರು ಇದೀವಿ, ಆ ವಿದ್ಯಾವಿದ್ಯೆಗಳನ್ನು ಓಡಿಸ್ಬಿಡ್ತೀವಿ. ಆದ್ರಿಂದ ನಮ್ಮ ಸ್ವರೂಪದಲ್ಲಿ ನಾವು ನೆಲೆ ನಿಂತಿರಬಹುದು. ಅಭಯದ ಜಾಗದಲ್ಲಿ ಸೇರ್ಕೊಂಡ್ಬಿಡೋಣ. ಮತ್ತೆ ಈ ಪ್ರಪಂಚದ ತಂಟೆನೇ ಬೇಡ, ಸುಮ್ಮನೆ ನೋಡಿ